ओम संसारेऽस्मिन् महाघोरे जन्मरोगभयाकुले अयमेको महाभागः पूज्यते यदधोक्षजः। विष्णुपत्नी महामाये महापुरुषलक्षणे प्रिये थामे महाभागे लोकमातर नमोस्तुते। रतत्वाद्भात्मके विष्णावथवापि जगद्भृतेः भरतो वायुरुद्दिष्टः भारती तत्सरस्वती। देवताभ्यः सुमनसो यो ददाति नरः शुचिः तस्मै सुमनसो देवाः तस्मात् सुमनसः स्मृताः। ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಮಾಲೆಯಲ್ಲಿ 1201ನೇ ಮತ್ತೆ ಅನುಶಾಸನ ಪರ್ವದ 134ನೇ ಭಾಗವನ್ನು ಇವತ್ತು ನಾವು ಶ್ರವಣಕ್ಕೆ ತಂದುಕೋಬೇಕಾಗಿದೆ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಈಗ ನಡೆದಿರುವಂಥದ್ದು 88ನೇ ಅಧ್ಯಾಯ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 155ನೇದು, ವೈಷ್ಣವ ಪಾಠದಲ್ಲಿ 151ನೇದು, ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 98ನೇದು. ದೇವತೆಗಳಿಗೆ ನಾವು ಅರ್ಪಿಸುವಂತಹ ಧೂಪ, ದೀಪ, ಪುಷ್ಪ ಇವುಗಳೆಲ್ಲದರ ಮಹತ್ವ, ಅದರ ಕುರಿತಾಗಿ ನನಗೆ ವರ್ಣಿಸುವಂತೆ ಯುಧಿಷ್ಠಿರ ಭೀಷ್ಮರನ್ನು ಕೇಳಿದಾಗ, ಭೀಷ್ಮರು ಶುಕ್ರಾಚಾರ್ಯ ಮತ್ತು ಬಲಿ ಅವರಿಬ್ಬರ ನಡುವೆ ನಡೆದಂತಹ ಒಂದು ಸಂವಾದವನ್ನೇ ಉತ್ತರ ರೂಪವಾಗಿ ಹೇಳಲಿಕ್ಕೆ ತೊಡಗ್ತಾರೆ. ಅದರ 50 ಶ್ಲೋಕಗಳು, ಈ ಅಧ್ಯಾಯದ 50 ಶ್ಲೋಕಗಳು ಈಗ ಮುಕ್ತಾಯ ಕಂಡಿವೆ. ಮುಂದಿನ ಭಾಗವನ್ನು ನಾವು ಶ್ರವಣ ಮಾಡಬೇಕಾಗಿದೆ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಅಸ್ಮಿನ್ ಮಹಾಘೋರೆ ನೈಕವಿಧೈಃ ದುಃಖೈಃ ಪೂರ್ಣೆ ಸಂಸಾರೆ ಪರಿವರ್ತಮಾನಾನಾಂ ಅಸ್ಮಾಕಂ ಸರ್ವೇಷಾಂ ಇದಮೇವ ಕಿಂಚಿತ್ ಭಾಗ್ಯಂ ಯತ್ ಭಗವಾನ್ ಪೂಜ್ಯತೆ, ಪುಷ್ಪೈಃ ಪೂಜ್ಯತೆ, ದೀಪೈಃ ಪೂಜ್ಯತೆ, ಧೂಪೈಃ ಪೂಜ್ಯತೆ, ಶ್ರವಣೇನ ಮನನೇನ ಧ್ಯಾನೇನ ಚ ಸಯೇವ ಅರ್ಚ್ಯತೆ, ಸಯೇವ ಪ್ರಾಚ್ಯತೆ. ತಸ್ಯ ಪೂಜಾ ಕಥಂ ಕರಣೀಯ, ಧೂಪ ದೀಪ ಪುಷ್ಪಾದಿಭಿಃ ಕಥಂ ಪೂಜಾ ಕರಣೀಯ ಇತಿ ಯುಧಿಷ್ಠಿರಸ್ಯ ಯಃ ಪ್ರಶ್ನಃ ಭೀಷ್ಮೇಣ ಶಾಂತನವೇನ ವ್ಯಾಕ್ರಿಯತೆ, ತಸ್ಮಿನ್ ಉತ್ತರೆ ಕಶ್ಚನ ಅಪರಃ ಸಂವಾದಃ ಶುಕ್ರಾಚಾರ್ಯಸ್ಯ ಏವಂ ತತ್ ಶಿಷ್ಯಸ್ಯ ಬಲೇಃ ಚಕ್ರವರ್ತಿನಃ ಸಯೇವ ಇದಾನೀಂ ಶ್ರೂಯತೆ. ಬಲಿರಪಿ ಗುರುಂ ಶುಕ್ರಂ ಇಮಮೇವ ಪ್ರಶ್ನಂ ಪಪ್ರಚ್ಛ. ಧೂಪದಾನಂ ದೀಪದಾನಂ ಪುಷ್ಪದಾನಂ ಇತ್ಯಾದಿಕಂ ಕಥಮುತ್ಪನ್ನಂ ಕಿಂ ತಸ್ಯ ಫಲಂ ತದ್ಬ್ರವೀಹಿ ಮೇ ಇತಿ ತಸ್ಯ ಪ್ರಶ್ನಃ. ತತ್ರಾಯಂ ಕಶ್ಚನ ಸುಂದರಃ ಶ್ಲೋಕಃ
ದೇವತಾಭ್ಯಃ ಸುಮನಸಃ ಯೋ ದದಾತಿ ನರಶುಚಿಃ ತಸ್ಮೈ ಸುಮನಸೋ ದೇವಾಃ ತಸ್ಮಾತ್ ಸುಮನತಃ ಸ್ಮೃತಾಃ ಇತಿ. ಅಯಮೇವ ಶ್ಲೋಕಃ ಅದ್ಯ ಮಂಗಲಾಚರಣೆಪಿ ಮಯಾ ವ್ಯಾಹ್ರಿಯತ. ಯಹ ಪೂಜಾಕಾಲೆ ದೇವತಾಭ್ಯಃ ಸುಮನಸಃ ದದಾತಿ ಪುಷ್ಪಾಣಿ ಅರ್ಪಯತಿ ತಸ್ಯ ವಿಷಯೇ ದೇವಾಃ ಅಪಿ ತುಷ್ಟಾಃ ಭವಂತಿ अपि च तस्य अपेक्षितानि पूरयन्ति तस्य तुष्यन्ति वै देवाः तुष्टाः पुष्टिं ददत्यपि. ಇದು 20ನೇ ಶ್ಲೋಕ, ಈ ಪ್ರಸ್ತುತ ನಡೆದಿರುವಂತಹ ಅಧ್ಯಾಯದ 20 ಅಥವಾ 21ನೇ ಶ್ಲೋಕ. ದಕ್ಷಿಣ ಭಾರತದ ಪಾಠಗಳಲ್ಲೆಲ್ಲ ಆ ದೇವತಾಭ್ಯ ಸುಮನಸಃ ಯೋ ದದಾತಿ ನರಶುಚಿ ಅನ್ನುವಂಥ ಪೂರ್ವಾರ್ಧ ಏನಿದೆ ಒಂದೇ ರೀತಿಯಾಗಿದೆ. ಉತ್ತರಾರ್ಧ ಉತ್ತರ ಭಾರತದ ಪಾಠದಲ್ಲಿ ತಸ್ಯ ತುಷ್ಯಂತಿ ವೈ ದೇವಾಹ ತುಷ್ಟಾಃ ಪುಷ್ಟಿಂ ದದತ್ಯಪಿ, ಅವನಿಗೆ ಸಂತುಷ್ಟರಾಗಿ ಬೇಕಾದ್ದೆಲ್ಲವನ್ನು ಕೊಡ್ತಾರೆ ಅಂತ ಅಲ್ಲಿ ಬಂದಿದೆ. ದಕ್ಷಿಣ ಭಾರತದ ಪಾಠಗಳಲ್ಲಿ ತಸ್ಮೈ ಸುಮನಸೋ ದೇವಾಹ ತಸ್ಮಾತ್ ಸುಮನಸಃ ಸ್ಮೃತಾಃ ಅಂತ ಈ ಒಂದು ಅರ್ಥ ವ್ಯತ್ಯಸ್ತವಾಗಿದೆ. ಎರಡೂ ಅರ್ಥದ ದೃಷ್ಟಿಯಿಂದ ಎರಡೂ ತಪ್ಪೇನಲ್ಲ. ಆದರೆ ದಕ್ಷಿಣ ಭಾರತದಲ್ಲಿರುವಂತಹ ಪಾಠದಲ್ಲಿ ತಸ್ಮೈ ಸುಮನಸೋ ದೇವಾಹ ತಸ್ಮಾತ್ ಸುಮನಸಃ ಸ್ಮೃತಾಃ ಅನ್ನುವ ಅರ್ಥ ಏನಿದೆಯಲ್ಲ, ಇದು ಅರ್ಥದ ದೃಷ್ಟಿಯಿಂದ ತುಂಬಾ ಚೆನ್ನಾಗಿದೆ. ಕಳೆದ ದಿವಸ ಅದನ್ನು ಹೇಳಲಿಕ್ಕಾಗಲಿಲ್ಲ. ಅದ್ರ ಬಗ್ಗೆ ಕೆಲವು ಅಭಿಪ್ರಾಯಗಳನ್ನ ಈಗ ನಾವು ನೋಡೋಣ. ಯಾವ ಮನುಷ್ಯ ಪೂಜಾ ಕಾಲದಲ್ಲಿ ಶುಚಿರ್ಭೂತನಾಗಿ ದೇವತೆಗಳಿಗೆ ಸುಮನಸಃ ಹೂಗಳನ್ನು ಕೊಡ್ತಾನಲ್ಲ, ಅವನ ವಿಷಯದಲ್ಲಿ ದೇವತೆಗಳು ತುಷ್ಟರಾಗ್ತಾರೆ, ಅವನ ಅಪೇಕ್ಷೆಗಳನ್ನು ಈಡೇರಿಸ್ತಾರೆ ಅಂತ ಉತ್ತರ ಭಾರತದ ಪಾಠದಲ್ಲಿರುವ ಪಾಠದ ಪ್ರಕಾರ ಅರ್ಥ. ದಕ್ಷಿಣ ಭಾರತದ ಪಾಠದಂತೆ ದೇವತಾಭ್ಯ ಯಾರು ದೇವತೆಗಳಿಗೆ ಶುಚಿರ್ಭೂತನಾಗಿ ಹೂಗಳನ್ನು ಅರ್ಪಿಸ್ತಾನೆ ಅವನ ವಿಷಯದಲ್ಲಿ ದೇವತೆಗಳು ಸುಮನಸರಾಗ್ತಾರೆ, ಪ್ರಸನ್ನತೆಯನ್ನು ತಾಳ್ತಾರೆ. ಆದ್ರಿಂದ ಅವರಿಗೆ ಸುಮನಸರು ಅಂತ ಹೆಸರು ಬಂದಿದೆ. ದೇವತೆಗಳಿಗೂ ಸುಮನಸರು ಅಂತ ಹೆಸರಿದೆ ಅಂತ ಅನ್ನೋದನ್ನ ನಾನು ಕಳೆದ ದಿವಸ ಹೇಳಿದೆ. ಆದರೆ ಯಾಕೆ ಅವರಿಗೆ ಸುಮನಸರು ಅಂತ ಹೆಸರಿದೆ ಅದನ್ನು ಕಳೆದ ದಿವಸ ಹೇಳಿರಲಿಲ್ಲ. ಇವನೇನು ಪೂಜಾ ಮಾಡ್ತಾನೆ, ಇವನು ಮಾಡಿದ ಪೂಜೆಯನ್ನು ಸ್ವೀಕಾರ ಮಾಡಿ ಅವರಿಗೆ ಇವನ ಬಗ್ಗೆ ಒಂದು ಪ್ರಸನ್ನತೆ ಉಂಟಾಗ್ತದೆ. ಆದ್ರಿಂದ ಅವರನ್ನು ಸುಮನಸರು ಅಂತ ಹೇಳ್ತಾರೆ ಅಂತ ಅಲ್ಲಿ ಅರ್ಥ ಬಂದಿದೆ. ಈ ಸುಮನಸ ಅನ್ನೋ ಶಬ್ದದ ಬಗ್ಗೆ ಹೀಗೊಂದಿಷ್ಟು ಜಿಜ್ಞಾಸೆಯನ್ನು ಈಗ ನೋಡೋಣ. ಹೂಗಳು ಅನ್ನೋ ಅರ್ಥದಲ್ಲಿ ಈ ಸುಮನಸ್ ಶಬ್ದ ಸ್ತ್ರೀಲಿಂಗದಲ್ಲಿ ಪ್ರಯುಕ್ತ ಆಗ್ತದೆ. ದೇವತೆಗಳು ಅನ್ನೋ ಅರ್ಥದಲ್ಲಿ ಅದು ಪುಲ್ಲಿಂಗದಲ್ಲಿ ಪ್ರಯುಕ್ತ ಆಗ್ತದೆ. ಮತ್ತೆ ಸುಮನಸ ಅಂತಂದ್ರೆ ಒಳ್ಳೆ ಮನಸ್ಸುಳ್ಳವನು, ಪ್ರಸನ್ನವಾದಂತಹ ಮನಸ್ಸುಳ್ಳವನು ಅನ್ನೋ ಅರ್ಥದಲ್ಲಿ ಅದು 3 ಲಿಂಗಗಳಲ್ಲೂ ಪ್ರಯೋಗ ಕಾಣ್ತದೆ. ಸ್ತ್ರೀಲಿಂಗದಲ್ಲಿ, ಪುಲ್ಲಿಂಗದಲ್ಲಿ ಮತ್ತೆ ನಪುಂಸಕ ಲಿಂಗದಲ್ಲಿ, 3 ಲಿಂಗದಲ್ಲಿ ಕೂಡ ಹೀಗೆ ಅದು ಪ್ರಯೋಗವನ್ನು ಕಾಣ್ತದೆ. ಈಗಾಗಲೇ ಗೊತ್ತಿರುವಂತೆ ಸ್ತ್ರೀಲಿಂಗದಲ್ಲಿ ಅದು ಪ್ರಯುಕ್ತವಾದಾಗ ಹೂವು ಅನ್ನುವಂಥ ಒಂದು ವಿಶೇಷವಾದ ಅರ್ಥವನ್ನು ಕೊಡ್ತದೆ. ದೇವತೆಗಳಿಗೆ ನಾವು ಹೂಗಳನ್ನು ಅರ್ಪಣೆ ಮಾಡಬೇಕು. ಆ ಹೂಗಳನ್ನು ಅರ್ಪಣೆ ಮಾಡಿದಾಗ ಅವರು ಪ್ರಸನ್ನರಾಗ್ತಾರೆ, ಅವರು ಕೂಡ ಸುಮನಸರಾಗ್ತಾರೆ ಅಂತ ಬಂದಿದೆ. ಅಲ್ಲಿ ದೇವತೆಗಳಿಗೆ ಶಬ್ದ ವಾಚಕವಾದಾಗ ಅದು ಸುಮನಸ್ ಅಂತ ಅನ್ನೋದು ಪುಲ್ಲಿಂಗ ಆಗ್ತದೆ. ಈ ಶಬ್ದಕ್ಕೆ ಮತ್ತೂ ಒಂದು ಅರ್ಥವೂ ಕೂಡ ಇದೆ. ದೇವತಾ ಅಂತ ಅರ್ಥ ಇದೆ, ಹೂವು ಅಂತ ಅರ್ಥ ಇದೆ, ಪಂಡಿತ ಜ್ಞಾನಿ ಅಂತ ಕೂಡ ಒಂದು ಅರ್ಥ ಇದೆ. ಇಲ್ಲಿ ಈ ಶ್ಲೋಕದಲ್ಲಿ, ಮಹಾಭಾರತದ ಈ ಶ್ಲೋಕದಲ್ಲಿ, ಇದು ಅನುಶಾಸನ ಪರ್ವದ 98ನೇ ಅಧ್ಯಾಯದ ಈ 21ನೇ ಶ್ಲೋಕದಲ್ಲಿ ಶುಚಿಹಿ ಅಂತ ಶಬ್ದ ಬಂತಲ್ಲ, ಶುಚಿರ್ಭೂತನಾಗಿ ದೇವತೆಗಳಿಗೆ ಹೂಗಳನ್ನು ಅರ್ಪಿಸಬೇಕು ಅಂತ. ಅದು ಆತ ಜ್ಞಾನಪೂರ್ವಕವಾಗಿ, ಅಂತರ್ಬಾಹ್ಯ ಶೌಚಪೂರ್ವಕವಾಗಿ, ಜ್ಞಾನಪೂರ್ವಕವಾಗಿ ದೇವತೆಗಳಿಗೆ ಹೂಗಳನ್ನು ಅರ್ಪಿಸಬೇಕು ಅನ್ನೋ ಅರ್ಥವನ್ನ ತೋರಿಸ್ತದೆ. ಹೀಗೆ ಅರ್ಪಿಸುವ ವ್ಯಕ್ತಿಗೂ ಕೂಡ ಸುಮನಃ ಅನ್ನೋ ಶಬ್ದವನ್ನು ಹೇಳಬಹುದು.
ಮಹಾಭಾರತದಲ್ಲಿ ಇಲ್ಲಿ ಬರಲಿಲ್ಲ, ಸುಮ್ಮನೆ ನಾನು ಅದನ್ನು ಅನುಸಂಧಾನಕ್ಕೆ ತಂದ್ಕೋತಾ ಇದ್ದೆ. ನಾವು ಕೂಡ ಪ್ರಸನ್ನವಾದ ಮನಸ್ಸಿನಿಂದ ಸುಮನಸರಾಗಿ, ಸುಮನಸರಿಗೆ, ದೇವತೆಗಳಿಗೆ ಸುಮನಸಗಳನ್ನು ಅಂದ್ರೆ ಹೂಗಳನ್ನು ನಾವು ಅರ್ಪಿಸಬೇಕು. ಹಾಗೆ ಮಾಡಿದ್ರೆ ಆ ದೇವತೆಗಳು ನಮಗೆ ತೃಪ್ತರಾಗ್ತಾರೆ ಅಂತ ಅದರ ತಾತ್ಪರ್ಯ. ಸ್ತ್ರೀಯಾಂ ಸುಮನಸೋ ಭೂಮ್ನಿ ಪುಷ್ಪೆ ಜಾತೌ ಚ ಭೇದತಃ ವಿದುಷ್ಯಪಿ ಯದಾ ದೃಷ್ಟಃ ತದಾ ಭೇದೇನ ಶಿಷ್ಯತೆ ಇತಿ ವ್ಯಾಡಿ. ಇದು ಹಲಾಯದ ಕೋಶದಲ್ಲಿ ಉದ್ಧೃತವಾದಂತಹ ಒಂದು ವ್ಯಾಡಿ ಅಂತ ಒಂದು ಕೋಶ ಇದ್ದಿರಬೇಕು. ಸ್ತ್ರೀಲಿಂಗದಲ್ಲಿ ಆ ಸುಮನಸ್ ಶಬ್ದ ಅದು ಹೂವು ಮತ್ತು ಆ ಹೂವಿನ ಪ್ರಭೇದಗಳನ್ನು ಹೇಳ್ತದೆ. ಹಾಗೆ ಇನ್ನು ಪುಲ್ಲಿಂಗ ಅಥವಾ ಸ್ತ್ರೀಲಿಂಗದಲ್ಲಿ ಪ್ರಯುಕ್ತವಾದಾಗ ಜ್ಞಾನಿಯಾದ ಮನುಷ್ಯನನ್ನ ವಿದುಷ್ಯಪಿ ಅವನನ್ನು ಕೂಡ ಅದು ಹೇಳುತ್ತದೆ. ವಿದುಷ್ಯಪಿ ಯದಾ ದೃಷ್ಟ ತದಾ ಭೇದೇನ ಶಿಷ್ಯತೆ. ಮೇದಿನಿ ಕೋಶದಲ್ಲೂ ಕೂಡ ಸುಮನಾಹ ಪುಷ್ಪ ಮಾಲತ್ಯೋಹೋ ಸ್ತ್ರೀಯಾಮ್ನ ಧೀರ ದೇವಯೋಹೋ. ಸುಮನಾಹ ಅಂತಂದ್ರೆ ಈ ಶಬ್ದ ಹೂಗಳನ್ನು ಹೇಳ್ತದೆ. ಪುಷ್ಪ ಮತ್ತು ಮಾಲತಿ ಮೊದಲಾದ ಹೂಗಳ ಪ್ರಭೇದ ಅವುಗಳನ್ನು ಹೇಳ್ತದೆ. ಮತ್ತೆ ನಾ ಪುಲ್ಲಿಂಗವಾದಾಗ, ಸ್ತ್ರೀಲಿಂಗವಾದಾಗ ಹೂವನ್ನ ಮತ್ತು ಹೂವಿನ ಪ್ರಭೇದಗಳನ್ನು ಹೇಳ್ತದೆ. ನಾ ಪುಲ್ಲಿಂಗವಾದಾಗ ಧೀರ ಅಂದ್ರೆ ಪಂಡಿತನನ್ನ ಮತ್ತೆ ದೇವತೆಗಳನ್ನ ಹೇಳ್ತದೆ ಅಂತ ಅರ್ಥ. ಹೀಗೆ ಪ್ರಸನ್ನವಾದಂತಹ ಮನಸ್ಸಿನಿಂದ ಅಂದ್ರೆ ನಾವು ಸುಮನಸರಾದ ದೇವತೆಗಳನ್ನ ಅರ್ಚಿಸುವಾಗ ಸುಮನಸಗಳಾದಂತಹ ಹೂಗಳನ್ನ ಅರ್ಪಿಸಬೇಕು ಅಂತ ಅದರ ತಾತ್ಪರ್ಯ. ಹೀಗೆ ಸುಮನಸ್ಸು ಅನ್ನೋದೊಂದು ವಿಶಿಷ್ಟವಾದಂತಹ ಶಬ್ದ. ಈ ಸುಮನಸ್ಸು ಅನ್ನೋದಕ್ಕೆ ಸುಮನಸ್ಸು ಅನ್ನೋ ಶಬ್ದ ದೇವತೆಗಳನ್ನು ಹೇಳ್ತದೆ ಅಂತ ಬಂತಲ್ಲ, ಅದು ದೇವತೆಗಳನ್ನು ಹೇಗೆ ಹೇಳ್ತದೆ ಮತ್ತು ಒಂದು ಅರ್ಥಗಳನ್ನು ನಾವು ಗಮನಿಸೋಣ. ಅವರು ನಮ್ಮ ಬಗ್ಗೆ ಪ್ರಸನ್ನರಾಗ್ತಾರೆ. ದೇವತೆಗಳು ನಮ್ಮ ಬಗ್ಗೆ ಪ್ರಸನ್ನರಾಗುವುದರಿಂದ ಅವರಿಗೆ ಸುಮನಸರು ಅಂತ ಹೆಸರು. ತಸ್ಮೈ ಸುಮನಸೋ ದೇವಾಹ. ಪೂಜಾ ಮಾಡುವ ವ್ಯಕ್ತಿಗೆ ಅವರು ಪ್ರಸನ್ನರಾಗುವುದರಿಂದ ಅವರು ಸುಮನಸರು. ಹೂಗಳನ್ನು ನೋಡಿದ ಕೂಡಲೇ ನಮಗೆ ಪ್ರಸನ್ನತೆ ಆಗುವುದರಿಂದ ಆ ಹೂಗಳಿಗೆ ಸುಮನಸ್ಸು ಅಂತ ಹೆಸರು. ಅದು ಹಿಂದಿನ ಶ್ಲೋಕದಲ್ಲಿ ಬಂದಿದೆ. ತಸ್ಮಾತ್ ಸುಮನಸಃ ಪ್ರೋಕ್ತಾ ನರೈಹಿ ಸುಕೃತ ಕರ್ಮಭಿಃ ಮನೋ ಹ್ಲಾದಯತೆ ಯಸ್ಮಾತ್ ಶ್ರಿಯಂ ಚಾಪಿ ದಧಾತಿ ಚ. ಹೂಗಳು ನಮ್ಮ ಮನಸ್ಸಿಗೆ ಸಂತೋಷ ಕೊಡುವುದರಿಂದ, ಮನೋಹ್ಲಾದಯತೆ ಯಸ್ಮಾತ್ ಶ್ರಿಯಂ ಚಾಪಿ ದಧಾತಿ ಚ ತಸ್ಮಾತ್ ಸುಮನಸಃ ಪ್ರೋಕ್ತಾ ನರೈಹಿ ಸುಕೃತ ಕರ್ಮಭಿಃ. ಇದು ಆ 98ನೇ ಅಧ್ಯಾಯದ ಅನುಶಾಸನ ಪರ್ವದ 20ನೇ ಶ್ಲೋಕವೇ. ಮನಸ್ಸಿಗೆ ಆಹ್ಲಾದ ಕೊಡುವುದರಿಂದ, ವ್ಯಕ್ತಿಗೆ ಶೋಭೆಯನ್ನು ಕೊಡುವುದರಿಂದ ಆ ಹೂಗಳನ್ನು ಸುಮನಸ್ಸು ಅಂತ ಹೇಳ್ತಾರೆ ಅಂತ. ದೇವತೆಗಳಿಗೆ ಸುಮನಸ್ಸು ಅಂತ ಯಾಕೆ ಹೇಳ್ತಾರೆ? ನಾವು ಇನ್ನೊಂದು ಅರ್ಥವನ್ನು ಕೂಡ ಗಮನಿಸಬಹುದು. ಸು ಅಂದ್ರೆ ಜ್ಞಾನ ಅಂತ ಅರ್ಥ. ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಯತೆ. ಇದು ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳಿದಂತ ಒಂದು ಅರ್ಥ. ಸು ಅಂದ್ರೆ ಆನಂದ, ವ ಅಂದ್ರೆ ಜ್ಞಾನ. ಅಲ್ಲಿ ಸು ಅನ್ನೋದ್ರಿಂದ ನಾವು ಜ್ಞಾನ ಅನ್ನೋ ಅರ್ಥವನ್ನು ಈಗ ಇಟ್ಕೊಂಡಾಗ, ಸು ಮನಸ್ಸರು ಅಂತಂದ್ರೆ ಜ್ಞಾನವುಳ್ಳಂತಹ ಮನಸ್ಸಿನವರು ಅಂತ ಇಷ್ಟ ಅರ್ಥ ಆಗ್ತದೆ. ಅಂದ್ರೆ ಆನಂದವುಳ್ಳಂತಹ ಮನಸ್ಸಿನವರು, ಜ್ಞಾನ ಅಲ್ಲ. ಜ್ಞಾನ ಅನ್ನೋದು ವ ಅನ್ನೋ ಶಬ್ದದ ಅರ್ಥ ಆಯ್ತು. ಆನಂದದಿಂದ ತುಂಬಿದಂತಹ ಮನಸ್ಸುಳ್ಳವರು ಅಂತ ಹೀಗೆ ಅದರ ಅರ್ಥ ಆಗ್ತದೆ. ಇದು ದೇವತೆಗಳು ಎಲ್ರಿಗೂ ಕೂಡ ಅನ್ವಿತ ಆಗುವಂತಹ ಒಂದು ಶಬ್ದವೇ ಇದು. ಎಲ್ಲಾ ದೇವತೆಗಳು ಕೂಡ ಕ್ರಮವಾಗಿ ತಾರತಮ್ಯ ಅನುಸಾರವಾಗಿ ಆನಂದೋಪೇತರೇ ಆಗಿದ್ದಾರೆ. ಆದ್ರಿಂದ ಅವರೆಲ್ಲರೂ ಕೂಡ ಸುಮನಸರೇ ಆಗಿದ್ದಾರೆ. ಹೀಗೆ ತಾರತಮ್ಯಾನುಸಾರವಾಗಿ ಆನಂದವನ್ನು ಅನುಭವಿಸುವರಾದ್ರಿಂದ ಅವರೆಲ್ಲರೂ ಸುಮನಸರು. ಅದರಲ್ಲೊಂದು ವಿಶಿಷ್ಟವಾದ ಸಂಗತಿ ಅಂದ್ರೆ ಚತುರ್ಮುಖ ಬ್ರಹ್ಮ ಸುಮನಾಹ ಬ್ರಹ್ಮ ವಿರಿಂಚ ಸುಮನಾಹ ಸುಧೌತಶ್ಚೇತಿ ಕಥ್ಯತೆ ಅಂತ ಆ ಚತುರ್ಮುಖ ಬ್ರಹ್ಮನನ್ನ ಬೃಹದಾರಣ್ಯಕ ಭಾಷ್ಯದಲ್ಲಿ ಬ್ರಹ್ಮ, ಸುಮನಾಹ, ಚತುರ್ಮುಖ, ಸುಧೌತಃ ಇತ್ಯಾದಿ ಶಬ್ದಗಳಿಂದ ಕರೆದಿದ್ದಾರೆ. ಅವನು ಮುಖ್ಯವಾಗಿ ಸುಮನಸ್ಸು. ಯಾಕೆಂದ್ರೆ ಈ ಜೀವರಲ್ಲಿ ಎಲ್ಲರಲ್ಲಿ ಕೂಡ ಅತ್ಯುನ್ನತವಾದ ಒಂದು ಆನಂದ ಅಂದ್ರೆ ಆತಂದೆ.
ಅವನನ್ನೇ ಸದಾನಂದ ಅಂತ ಕರೀತಾರೆ. ಹೀಗೆ ಜೀವಕೋಟಿಯಲ್ಲಿ ಅತಿ ಶ್ರೇಷ್ಠವಾದಂತಹ ಆನಂದವನ್ನು ಪಡ್ಕೊಂಡವನಾದ್ರಿಂದ ಅವನು ಮುಖ್ಯವಾಗಿ ಸುಮನಸ್ಸು ಜೀವಕೋಟಿಯಲ್ಲಿ. ಅದಾದ ಬಳಿಕ ಉಳಿದೆಲ್ಲ ದೇವತೆಗಳು ಕೂಡ ಸುಮನಸ್ಸರೇ. ವಾಸ್ತವಿಕವಾಗಿ ಪರಮಾತ್ಮನೇ ಸರ್ವಶಬ್ದ ವಾಚ್ಯನಾದ್ರಿಂದ ಸುಮನಸ್ಸು, ಅನಂತವಾದ ಆನಂದವುಳ್ಳವನು. ಆದ್ರಿಂದ ಅವನೇ ಸುಮನಾಹ. ಅವನ ಬಳಿಕ ಈ ಸಂಸಾರದಲ್ಲಿದ್ದು ಸಂಸಾರದ ಬಂಧನದಿಂದ ಕಳೆದುಕೊಂಡಂತಹ ಜೀವರಲ್ಲಿ ಅತ್ಯಂತ ಹೆಚ್ಚು ಆನಂದವುಳ್ಳವನು ಈ ಚತುರ್ಮುಖ. ಆದ್ರಿಂದ ಅವನು ಸುಮನಾಹ. ಉಳಿದೆಲ್ಲ ದೇವತೆಗಳು ಕೂಡ ತಾರತಮ್ಯಾನುಸಾರವಾಗಿ ಆನಂದ ಹೊಂದುವರಾದ್ರಿಂದ ಅವರೆಲ್ಲರೂ ಕೂಡ ಸುಮನಸ್ಸು ಅಂತ ಕರೆಸ್ಕೊಂಡಿದ್ದಾರೆ. ಸಂಪೂರ್ಣೋಪಾಸನಾ ಬ್ರಹ್ಮ ಸಂಪೂರ್ಣ ಆನಂದ ಭಾಗ್ ಭವೇತ್. ಭಗವಂತನನ್ನು ಪೂರ್ಣವಾಗಿ ಉಪಾಸಿಸುವುದರಿಂದ ಅವನೇ ಸಂಪೂರ್ಣವಾದಂತಹ ಆನಂದಕ್ಕೆ ಭಾಗಿದ್ದಾರೆ. ಹೀಗೆ ದೇವತೆಗಳ ಒಂದು ವಿಭಾಗ ಆದ ಬಳಿಕ ನಾವು ನಮ್ಮಂಥವರು ಕೂಡ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಸುಮನಸ್ಸರಷ್ಟೇ. ಇದು ಆ ಸುಮನಸ್ಸನ್ನು ಶಬ್ದಕ್ಕೆ ನಮಗೆ ಸಿಗುವಂತಹ ಒಂದು ಅರ್ಥ. ಆದ್ರಿಂದ ದಕ್ಷಿಣ ಭಾರತದ ಪಾಠ ಉತ್ತರ ಭಾರತದ ಪಾಠಕ್ಕಿಂತ ಚೆನ್ನಾಗಿದೆ. ಇಲ್ಲಿ ಈ ಸುಮನಸ್ಸು ಅನ್ನೋದು ಏನಿದೆಯಲ್ಲ, ಮೂಲ ಶಬ್ದಕ್ಕೆ ಒಳ್ಳೆ ಮನಸ್ಸು ಅಂತ ಇಷ್ಟೇ ಅರ್ಥ ಆಗ್ಬೋದು. ನಾವು ದೇವತೆಗಳ ಬಗ್ಗೆ ಪರಮಾತ್ಮನ ಬಗ್ಗೆ ನಮಗಿರುವಂತಹ ಒಂದು ಗೌರವ, ಪ್ರೀತಿ, ಭಕ್ತಿ ಏನಿರ್ತದಲ್ಲ, ಅದರ ಸಂಕೇತವಾಗಿಯೇ ಅಲ್ವೇ ಈ ಹೂಗಳನ್ನು ಅರ್ಪಣೆ ಮಾಡೋದು. ಈ ಲೋಕದಲ್ಲಿಯೂ ಕೂಡ ಈ ಯಾವುದಾದರೂ ಗಣ್ಯರಿಗೆ ನಾವು ಹೂಗಳನ್ನು ಕೊಡುವುದು, ಹೂಗುಚ್ಛವನ್ನು ಕೊಡುವುದು ಅವ್ರ ಬಗ್ಗೆ ನಾವು ತೋರಿಸುವಂತಹ ಗೌರವದ ಕಾರಣಕ್ಕಾಗಿಯೇ. ಆದ್ರಿಂದ ಈ ಹೂ ಅನ್ನುವುದೊಂದು ಒಳ್ಳೆಯ ಶ್ರೇಷ್ಠವಾದಂತಹ ಮನಸ್ಸಿನ ಸಂಕೇತ. ನಮಗೆ ಎಲ್ಲಾ ಹೂಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಪೂಜಾ ಮಾಡುವಾಗ ನಮಗಿರಬೇಕಾದಂತಹ ಒಂದು ಅನುಸಂಧಾನ ಏನು? ಈ ಎಲ್ಲ ಹೂಗಳು ಆದವು. ಅದಲ್ಲದೆ ಅಷ್ಟು ವಿಧವಾದಂತಹ ಭಾವಪುಷ್ಪಗಳಿವೆ. ಅವುಗಳ ಮೂಲಕ ಭಗವಂತನನ್ನು ಆರಾಧಿಸಬೇಕು ನಾವು. ಮಧ್ವವಿಜಯದಲ್ಲಿ 14ನೇ ಸರ್ಗದಲ್ಲಿ 37ನೇ ಸರ್ಗ ಹಾಗೆ ಹೇಳ್ತದೆ, ಆಚಾರ್ಯ ಮಧ್ವರು ಹೇಗೆ ಪೂಜೆ ಮಾಡಿದ್ರು ಅಂತ. ತಮರುಣ ಮಣಿವರ್ಣಂ ದಿವ್ಯ ದೇಹಾಖ್ಯಗೇಹೇ ಸ್ನಪಿತ ಮತಿ ಪೃಥು ಶ್ರದ್ಧಾನಧೀ ಚಿತ್ತವಾರ್ಭಿಹೇ ನನು ಸ ಯಜತಿ ನಿತ್ಯಂ ಹೃತ್ಸರೋಜನಾಸನಸ್ಥಂ ನತು ಸಕೃದಿತಿ ಪುಷ್ಪೈಹಿ ಅಷ್ಟಭಿರ್ಭಾವ ಪುಷ್ಪೈಹಿ. ಭಗವಂತನನ್ನು ಹೇಗೆ ಅರ್ಚಿಸಿದ್ರು ಆಚಾರ್ಯರು ಅಂತ ಹೇಳುವಂತಹ ಒಂದು ಪ್ರಸಂಗ ಅದು. 8 ವಿಧವಾದಂತಹ ಭಾವಪುಷ್ಪಗಳಿಂದ ಆತನನ್ನು ಅರ್ಚಿಸಿದರು. ಅವು ಯಾವುವು ಆ ಭಾವಪುಷ್ಪಗಳು? ಅಹಿಂಸಾ ಪ್ರಥಮಂ ಪುಷ್ಪಂ. ಅಹಿಂಸೆ ಅನ್ನೋದು ಮೊದಲನೇ ಪುಷ್ಪ. ಇಂದ್ರಿಯ ನಿಗ್ರಹ ಅನ್ನೋದು 2ನೇ ಪುಷ್ಪ. ಸರ್ವಭೂತಗಳ ಬಗ್ಗೆನೂ ನಾವು ತೋರಿಸುವಂತ ದಯೆ 3ನೇ ಪುಷ್ಪ. ಕ್ಷಮಾ ಅಂದ್ರೆ ಸಹನೆ, ಅದು 4ನೇ ಪುಷ್ಪ. ಜ್ಞಾನ ಅನ್ನೋದು 5ನೇ ಪುಷ್ಪ. ತಪಸ್ಸೆಂಬುದು 6ನೇ ಪುಷ್ಪ. ಧ್ಯಾನ ಎಂಬುದು 7ನೇ ಪುಷ್ಪ. ಸತ್ಯ ಎಂಬುದು 8ನೇ ಪುಷ್ಪ. ಸತ್ಯಂ ಚೈವಾಷ್ಟಮಂ ಪುಷ್ಪಂ ಏಭಿಹಿ ತುಷ್ಯತಿ ಕೇಶವ ಅಂತ 2 ಶ್ಲೋಕಗಳು ಭಾವಪ್ರಕಾಶಿಕಾದಲ್ಲಿ ನಾರಾಯಣ ಪಂಡಿತರು ಉದ್ಧರಿಸುವಂತವು. ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹ ಸರ್ವಭೂತ ದಯಾ ಪುಷ್ಪಂ ಕ್ಷಮಾ ಪುಷ್ಪಂ ವಿಶಿಷ್ಯತೆ ಜ್ಞಾನ ಪುಷ್ಪಂ ತಪಃ ಪುಷ್ಪಂ ಧ್ಯಾನ ಪುಷ್ಪಂ ತು ಸಪ್ತಮಂ ಸತ್ಯಂ ಚೈವಾಷ್ಟಮಂ ಪುಷ್ಪಂ ಏಭಿಹಿ ತುಷ್ಯತಿ ಕೇಶವ ಅಂತ ಹೀಗೆ ಅವನ ಬಗ್ಗೆ ವರ್ಣಿಸ್ತಾರೆ. ಹೀಗೆ ನಾವು ಆ ಭಗವಂತನನ್ನ ಆರಾಧಿಸುವಾಗ ಅಥವಾ ಯಾವುದೇ ದೇವತೆಗಳನ್ನು ಆರಾಧಿಸುವಾಗ ಈ 8 ವಿಧವಾದಂತಹ ಗುಣಗಳನ್ನೆಲ್ಲ ಆಚರಣೆಗೆ ತಂದು ಈ ಗುಣಗಳನ್ನ ಯಾವತ್ತೂ ನನ್ನಲ್ಲಿ ನೀನು ಅಭಿವೃದ್ಧಿ ಮಾಡಬೇಕು ಅಂತ ಭಗವಂತನನ್ನ ಪ್ರಾರ್ಥಿಸಬೇಕು, ದೇವತೆಗಳನ್ನು ಪ್ರಾರ್ಥಿಸಬೇಕು. ಅವು ಮುಖ್ಯವಾದಂತಹ ಪುಷ್ಪಗಳು. ನಮ್ಮಲ್ಲಿರುವಂತಹ ಅಹಿಂಸಾ, ಸತ್ಯ, ಜ್ಞಾನ, ತಪಸ್ಸು ಮೊದಲಾದ ಸದ್ಗುಣಗಳೇನಿವೆ, ಯಾವ ಸದ್ಗುಣಗಳನ್ನು ನಾವು ರೂಢಿಸಿಕೊಳ್ಳಬೇಕಾಗಿದೆ, ಅವುಗಳ ಸಂಕೇತವಾಗಿ ನೀವು ನಮಗೆ ಈ ಗುಣಗಳನ್ನು ಕೊಡಬೇಕು ಅಂತ ಹೇಳಿ ಆ ದೇವತೆಗಳಿಗೆ, ಭಗವಂತನಿಗೆ ಆ ಹೂಗಳನ್ನು ಅರ್ಪಿಸೋದು. ಅದಕ್ಕಾಗಿ ನಮ್ಮ ಶುದ್ಧವಾದ ಮನಸ್ಸಿನ ಸಂಕೇತವಾದಂತಹ ಹೂಗಳು, ಅವುಗಳನ್ನು ಶುದ್ಧವಾದ ಮನಸ್ಸುಳ್ಳಂತಹ ದೇವತೆಗಳಿಗೆ ಶುದ್ಧವಾದ ಮನಸ್ಸಿನಿಂದ ನಾವು ಅರ್ಪಿಸಬೇಕು. ಇದು ಆ ಸುಮನಸ್ಸು ಅಂತಂದ್ರೆ ಹೂಗಳು ಅಂತ ಏನು ಬಂದಿತ್ತು ಅದರ ಕುರಿತಾಗಿ ನಾವು ಆಲೋಚನೆ ಮಾಡಬೇಕಂತ ಸಂಗತಿ. ಹೀಗಾಗಿ ಆ ದಕ್ಷಿಣ ಭಾರತದ ಪಾಠ ದೇವತಾಭ್ಯ ಸುಮನಸೋ ಯೋ ದದಾತಿ ನರಶುಚಿ
ತಸ್ಮೈ ದೇವ ಸುಮನಸಃ ತಸ್ಮಾತ್ ಸುಮನಸಃ ಸ್ಮೃತಃ ಅನ್ನೋದನ್ನ ನಮ್ಮ ನಿತ್ಯದ ದೇವತಾ ಪೂಜಾ ಇತ್ಯಾದಿ ಪ್ರಸಂಗಗಳಲ್ಲಿ ಭಗವಂತನಿಗೆ, ಉಳಿದ ದೇವತೆಗಳಿಗೆ ಹೂಗಳನ್ನು ಅರ್ಪಿಸುವಾಗ ನಾವು ಉಪಯೋಗ ಮಾಡಿಕೊಳ್ಳಬಹುದಾದಂತಹ ಒಂದು ಶ್ಲೋಕ ಇದೆ. ಈ ಅಧ್ಯಾಯದ 50 ಶ್ಲೋಕಗಳನ್ನು ನೋಡಿದ್ದೀವಿ. ಇನ್ನು ಮುಂದಿನ ಶ್ಲೋಕಗಳನ್ನ ಈಗ ನಾವು ಗಮನಕ್ಕೆ ತಂದುಕೊಳ್ಳೋಣ. ದೀಪವನ್ನು ಹಚ್ಚಬೇಕು ಭಗವಂತನ ಎದುರಿಗೆ ಅಂತ ಬಂತು. ಈ ದೀಪವನ್ನ ಹಚ್ಚಿದರೆ ಮಹಾಪುಣ್ಯ ಇದೆ. ಆ ದೀಪವನ್ನು ಅಪಹರಿಸುವವನು, ಆ ದೀಪಕ್ಕೆ ಘಾಸಿ ಮಾಡುವವನು ನರಕದಲ್ಲಿ ತೊಳಲಾಡ್ತಾನೆ ಅಂತ ಕೂಡ ಬಂದಿತ್ತು. ಹವಿಷಾ ಪ್ರಥಮ ಕಲ್ಪ 51 ಅಥವಾ 52ನೇ ಶ್ಲೋಕ ಇದೆ. ಆ ದೀಪ ಉರಿಯುವಾಗ ಅದಕ್ಕೆ ಹಾಕಬೇಕಾದಂತಹ ಒಂದು ಇಂಧನ ಬೇಕಲ್ಲ, ಅದ್ಯಾವುದು? ತುಪ್ಪದ ದೀಪವನ್ನು ಹಾಕುವುದು ಅತ್ಯಂತ ಶ್ರೇಷ್ಠ. ದ್ವಿತೀಯಶ್ಚ ಔಷಧಿ ರಸೈಹಿ, ಎಣ್ಣೆಗಳು, ಎಳ್ಳೆಣ್ಣೆ ಮೊದಲಾದ ಎಣ್ಣೆಗಳಿಂದ ದೀಪವನ್ನು ಉರಿಸ್ತಾರೆ. ಸಾಮಾನ್ಯವಾಗಿ ಎಳ್ಳೆಣ್ಣೆ ಬಹಳ ಮುಖ್ಯ. ಅದು 2ನೇ ಕಲ್ಪ. ವಸಾಮೇಧೋಸಿ ನಿಜಾಸೈಹಿ ನಕಾರ್ಯ ಪುಷ್ಟಿಮಿಚ್ಛತ. ಈ ಪ್ರಾಣಿಗಳ ಮೇಧಸ್ಸು, ಮಜ್ಜೆ ಇತ್ಯಾದಿಗಳಿಂದ ಒಂದು ರೀತಿಯಾದ ಎಣ್ಣೆಯನ್ನು ತೆಗಿತಾರೆ. ಅವುಗಳನ್ನು ಈಗ ನಾವೆಲ್ಲ ಸೇವಿಸುವಂತಹ ಎಣ್ಣೆಗಳಲ್ಲಿ ಹಾಕಿ ಕಲಬೆರಕೆ ಮಾಡಿಬಿಟ್ಟಿದ್ದಾರೆ. ನಮಗೆ ಇದೆಲ್ಲ ಗೊತ್ತಿದೆ. ಅಂಥ ಎಣ್ಣೆಗಳಿಂದ ಯಾವತ್ತೂ ಕೂಡ ದೀಪ ಉರಿಸ್ಲಿಕ್ಕೆ ಉಪಯೋಗ ಮಾಡಲೇಬಾರದು. ದೀಪಗಳನ್ನು ಎಲ್ಲೆಲ್ಲಿ ಹಚ್ಚಬೇಕಂತ, ಗಿರಿಪ್ರಪಾತೆ, ಪರ್ವತದ ಪ್ರಪಾತದ ಪರಿಸರ, ಅಲ್ಲಿ ದೀಪಗಳನ್ನು ಹಚ್ಚಬೇಕು. ಅಂದ್ರೆ ನಿಸರ್ಗದಲ್ಲಿ ದೇವತೆಗಳನ್ನು ಆರಾಧನೆ ಮಾಡುವಾಗ ಅಂತ ಅರ್ಥ. ಅಲ್ಲಿ ಹೋಗಿ ಅಂತ ಪರಿಸರಕ್ಕೆ ಹೋಗಿ ಹಚ್ಚಿ ಬರಬೇಕು ಅಂತ ಅರ್ಥ ಅಲ್ಲ. ಅಲ್ಲಿ ಹೋದಾಗ, ತೀರ್ಥಯಾತ್ರಾ ಕ್ರಮದಿಂದ ಹೋದಾಗ, ಗೋವರ್ಧನಗಿರಿ ಮೊದಲಾದ ಗಿರಿಗಳು, ವೆಂಕಟಗಿರಿ ಮೊದಲಾದ ಗಿರಿಗಳು, ಅವುಗಳ ಪರಿಸರದಲ್ಲಿ, ಕಾಡಿನಲ್ಲಿರುವಂತಹ ದೇವಾಲಯಗಳಲ್ಲಿ ಅಥವಾ ನಾಡಿನಲ್ಲಿರುವಂತಹ ದೇವಾಲಯಗಳಲ್ಲಿ, ಅಂಗಳಗಳಲ್ಲಿ, ಚತುಷ್ಪಥಗಳು ಅಂದ್ರೆ ಸರ್ಕಲ್ಗಳು, ಅಲ್ಲಿಯೂ ಕೆಲವು ದೇವತಾ ಸನ್ನಿಧಾನಗಳಿರ್ತವೆ. ಅಲ್ಲೆಲ್ಲ ದೀಪಾರಾಧನೆಯನ್ನು ಮಾಡಬೇಕು. ಕುಲೋದ್ಯೋತೋ ವಿಶುದ್ಧಾತ್ಮ, ತನ್ನ ಕುಲವನ್ನೇ ಆತ ಉದ್ಧಾರ ಮಾಡಿಕೋತಾನೆ, ಮುಂದೆ ಶ್ರೇಷ್ಠ ಲೋಕಗಳಿಗೂ ಹೋಗ್ತಾನೆ. ಇನ್ನು ಮುಂದೆ ನಾನು ವರ್ಣನೆ ಮಾಡುವಂಥದ್ದೇನಿದೆ, ಯಕ್ಷಾದಿಗಳಿಗೆ, ದೇವತೆಗಳಿಗೆ ಬಲಿದಾನ ಮಾಡುವ ವಿಷಯದಲ್ಲಿ ಏನು ಮಾಡಬೇಕು ಅದನ್ನ ಇನ್ನು ಮುಂದೆ ಹೇಳ್ತೇನೆ. ಯೇಷಾಂ ನಾಗ್ರಭುಜೋ ವಿಪ್ರಾಹ ದೇವತಾತಿಥಿ ಬಾಲಕಾಹ ರಾಕ್ಷಸಾನೇವ ತಾನ್ ವಿದ್ಧಿ ನಿರ್ವಿಶಂಕಾನ್ ಅಮಂಗಲಾನ್. ತಾವು ಭೋಜನ ಮಾಡುವುದಕ್ಕಿಂತ ಮುಂಚೆ ದೇವತೆಗಳಿಗೆ ನಿವೇದನೆ ಮಾಡಬೇಕಾದ್ದು ಎಲ್ಲರ ಕರ್ತವ್ಯ. ಅತಿಥಿಗಳಿಗೆ, ಅಭ್ಯಾಗತರಿಗೆ, ಬಾಲಕರಿಗೆಲ್ಲ ಭೋಜನ ಮಾಡಿಸ್ಬೇಕು. ಅದ್ಯಾವುದನ್ನು ಗಮನಿಸದೆ ತಾನೇ ಸ್ವಾರ್ಥಿಯಾಗಿ ಉಣ್ಣುವಂಥ ಮನುಷ್ಯ ಏನಿರ್ತಾನೆ ಅವನು ರಾಕ್ಷಸ ಅಂತಾನೆ ತಿಳ್ಕೋಬೇಕು. ಆದ್ರಿಂದ ಎಲ್ಲರಿಗೂ, ಈ ದೇವತೆಗಳು ಮೊದಲಾದವರಿಗೆಲ್ಲರಿಗೂ ಕೂಡ ಹರೇದ್ ಬಲಿ ಮತಂದ್ರಿತಃ, ಆ ದೇವತೆಗಳಿಗೆ ಪ್ರತಿಮಾದಲ್ಲಿ ಒಂದು, ಬಲಿಹರಣ ರೂಪದಲ್ಲಿ ಒಂದು, ವೈಶ್ವದೇವ ರೂಪದಲ್ಲಿ ಒಂದು, ಹೀಗೆ ಬೇರೆ ಬೇರೆ ಮುಖಗಳಲ್ಲಿ ಅವರಿಗೆಲ್ಲ ಆ ದೇವತೆಗಳಿಗೇನೆ ಬಲಿ ಕೊಡೋದಿದೆ. ಪ್ರತಿಮಾ ಮುಖದಲ್ಲಿ ದೇವರ ವಿಗ್ರಹಗಳಿಗೆ ಅಭಿಷೇಕ, ಅಲಂಕಾರ ಇತ್ಯಾದಿಗಳಾದ್ಮೇಲೆ ಅಲ್ಲೊಂದು ಬಾರಿ ನೈವೇದ್ಯ ಆಗ್ತದೆ. ಅದಲ್ಲದೆ ಮತ್ತೆ ಅಗ್ನಿ ಮತ್ತೆ ಅಗ್ನಿ ಆರಾಧನೆ, ಬಲಿಹರಣ ಮೊದಲಾದ ಪ್ರಸಂಗಗಳಲ್ಲಿಯೂ ಅವರಿಗೆ ಪೂಜೆ ಆಗ್ತದೆ. ಅನೇಕ ಜನ ದೇವತೆಗಳು ಗೃಹಸ್ಥ ಕೊಡುವಂತ ಬಲಿಯನ್ನು ಸ್ವೀಕಾರ ಮಾಡ್ತಾರೆ, ಗೃಹಸ್ಥನನ್ನು ಆಶೀರ್ವದಿಸ್ತಾರೆ.
ಯಾರ್ಯಾರು ದೇವತೆಗಳು, ಪಿತೃಗಳು, ಯಕ್ಷ, ರಾಕ್ಷಸ, ಸರ್ಪಗಳು, ಅತಿಥಿಗಳು ಎಲ್ಲರೂ ಕೂಡ ಗೃಹಸ್ಥ ಕೊಡುವ ಬಲಿಯಿಂದ ಜೀವಿಸ್ತಾರೆ. ಇತೋ ದತ್ತೇನ ಜೀವಂತಿ ದೇವತಾ ಪಿತರಃ ತಥಾ. ಗೃಹಸ್ಥ ಕೊಡುವ ಬಲಿ ಅಂದ್ರೆ ಗೃಹಸ್ಥಾಂತರ್ಗತೋ ವಿಷ್ಣು ದೇವಾನಾಂ ಆಶ್ರಯೋ ಭವೇತ್ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಹೇಳಿರುವಂತೆ, ಅಥೋ ಅಯಂ ವಾ ಆತ್ಮ ಸರ್ವೇಷಾಂ ಭೂತಾನಾಂ ಲೋಕಃ ಅಂತ ಬೃಹದಾರಣ್ಯಕ ಉಪನಿಷತ್ತೇ ಹೇಳಿದಂತೆ ಭಗವಂತ ಕೊಡುವುದನ್ನು ಅವರು ಸ್ವೀಕಾರ ಮಾಡ್ತಾರೆ. ಭಗವಂತ ನಮ್ಮಂಥ ಸಾಮಾನ್ಯ ಗೃಹಸ್ಥರಲ್ಲಿಯೂ ಕೂಡ ಇದ್ದು ಪೂಜಾ ಮಾಡ್ತಾನೆ. ಆ ಮೂಲಕ ದೇವತೆಗಳನ್ನ ಪಿತೃಗಳನ್ನೆಲ್ಲ ಪೊರೆಯುತ್ತಾನೆ ಅಂತ ಅರ್ಥ. ಇದು ಒಂದು ಬಹಳ ವಿಶಿಷ್ಟವಾದ ಸಂಗತಿ. ನಮ್ಮಂಥ ಜನಸಾಮಾನ್ಯರು ನಾವು ಮಾಡುವಂಥ ಪೂಜಾ ಎಷ್ಟು, ನಮ್ಮಲ್ಲಿ ಏನು ಭಕ್ತಿ ಇದೆ, ನಮಗೇನು ಜ್ಞಾನ ಇದೆ, ಆದರೂ ಏನೇನೋ ಪೂಜಾ ಮಾಡಬೇಕು ಅಂತ ನಾವು ಬಹಳ ಸಂಭ್ರಮದಿಂದ ನಮಗೆಷ್ಟು ಸಾಧ್ಯವೋ ಅಷ್ಟನ್ನ ನಮ್ಮಂಥವರೆಲ್ಲ ಮಾಡ್ತಾ ಇದ್ದೇವೆ. ನಮ್ಮಂಥವರಲ್ಲಿಯೂ ಕೂಡ ಭಗವಂತ ಒಳಗೆ ನಿಂತು ಯಜ್ಞಾದಿಗಳನ್ನು ಮಾಡಿಸಿ ಆ ಮೂಲಕ ದೇವತೆಗಳನ್ನು ರಕ್ಷಿಸ್ತಾನೆ. ಶ್ರಾದ್ದಾದಿಗಳನ್ನು ಮಾಡಿಸಿ ಪಿತೃಗಳನ್ನು ರಕ್ಷಿಸ್ತಾನೆ. ಬ್ರಹ್ಮಯಜ್ಞಾದಿಗಳನ್ನು ನಮ್ಮ ಕಡೆಯಿಂದ ನಡೆಸ್ತಾ ಇದ್ದಾನಲ್ಲ, ಮಾಡಿ ಆ ಋಷಿಗಳನ್ನ ಆತ ರಕ್ಷಿಸ್ತಾನೆ. ಅನ್ನದಾನ ನಮ್ಮ ಕಡೆಯಿಂದ ಮಾಡಿಸಿ ಅನೇಕ ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಮನುಷ್ಯರೆಲ್ಲರನ್ನು ಕೂಡ ರಕ್ಷಿಸ್ತಾ ಇದ್ದಾನೆ. ಅವನು ತಾನೇ ಪೂಜಾ ಮಾಡ್ತಾ ಇದ್ದಾನೆ. ಮಘವನ್ ಚಿತ್ರಮರ್ಚ, ನೀನೇ ಪೂಜೆ ಮಾಡ್ತಾ ಇದ್ದಿ, ಆ ಪೂಜೆಗೆ ನಾವು ಉಪಕರಣ ಮಾತ್ರ ಆಗಿದ್ದೀವಿ ಅನ್ನೋದು ಒಂದು ಅದ್ಭುತವಾದ ಸಂಗತಿಯೇ. ಅದಕ್ಕಾಗಿ ಇವತ್ತು ಪ್ರವಚನದ ಆರಂಭದಲ್ಲಿ ಆ ಶ್ಲೋಕ ಹೇಳಿದೆ. ಸಂಸಾರೇಸ್ಮಿನ್ ಮಹಾಘೋರೆ ಜನ್ಮರೋಗ ಭಯಾಕುಲೆ. ಎಷ್ಟು ಘೋರವಾದ ಈ ಸಂಸಾರ. ಇಲ್ಲಿ ಹುಟ್ಟು ಸಾವು, ಆ ಹುಟ್ಟು ಸಾವುಗಳ ನಡುವೆ ಅನೇಕ ಸಂಕಟಗಳು, ರೋಗಗಳು, ಇವುಗಳೆಲ್ಲದರಿಂದ ಈ ಸಂಸಾರ ಮೊದಲೇ ಭಯಂಕರವಾಗಿದೆ. ಇಷ್ಟು ಭಯಂಕರವಾದ ಸಂಸಾರದಲ್ಲಿಯೂ ಕೂಡ ಒಂದು ಭಾಗ್ಯ ಇದೆಯಲ್ಲ, ಒಂದಾದ್ರೂ ಒಂದು ಭಾಗ್ಯ, ಒಂದು ಸಣ್ಣ ಭಾಗ್ಯ ಆದ್ರೂ ಇದೆಯಲ್ಲ, ಅದೇನೆಂದ್ರೆ ಪೂಜ್ಯತೆಯೇ ಅಧೋಕ್ಷಜ. ಭಗವಂತನ ಪೂಜಾ ಅನ್ನೋದೊಂದು ನಡೆದಿದೆ. ಆ ನಡೆದಿದೆ ಅಂತ ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯ, ದೊಡ್ಡ ಸಮಾಧಾನ ಸಂಗತಿ. ಅಲ್ಲಿ ಪೂಜ್ಯತೆ ಯದಧೋಕ್ಷಜ, ಭಗವಂತ ಪೂಜಿಸಲ್ಪಡ್ತಾ ಇದ್ದಾನೆ, ಅದೇ ಒಂದು ದೊಡ್ಡ ಭಾಗ್ಯ ಅಂತ ಹೀಗೆ ಬಂತಲ್ಲ. ಭಗವಂತ ಪೂಜಿಸಲ್ಪಡ್ತಾ ಇದ್ದಾನೆ ಯಾರಿಂದ? ನಮ್ಮಿಂದನೇ ಅಲ್ಲೆಲ್ಲಾದ್ರೂ ಯಾರೋ ನಾವು ಭಗವಂತನನ್ನು ಪೂಜಿಸ್ತಾ ಇದ್ದೇವೆ, ನೀನು ಭಗವಂತನನ್ನು ಪೂಜಿಸ್ತಾ ಇದ್ದಿ, ಅವರು ಭಗವಂತನನ್ನು ಪೂಜಿಸ್ತಿದ್ದಾರೆ ಅಂತೇಳಿ ಕರ್ತರಿ ಪದ ಪ್ರಯೋಗ ಮಾಡಿದ್ರೆ, ಕರ್ತರಿ ಪ್ರಯೋಗ ಮಾಡಿದ್ರೆ ನಾವು ಮಾಡ್ತಿರೋದು ಪೂಜೆ ಅಥವಾ ನೀವು ಮಾಡ್ತಾ ಇದ್ದೀರಿ, ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ ಯಾವುದೋ ಒಂದು, ಇಷ್ಟೇ ಆಗಿ ಹೋಗ್ತದೆ. ಇಲ್ಲಿ ಪೂಜ್ಯತೆ, ಭಗವಾನ್ ಪೂಜ್ಯತೆ, ಭಗವಂತ ಪೂಜಿಸಲ್ಪಡ್ತಾ ಇದ್ದಾನೆ ಯಾರಿಂದ? ಸ್ವಯಂ ತನ್ನಿಂದಲೇ ಪೂಜಿಸಲ್ಪಡ್ತಿದ್ದಾನೆ, ತಾನೇ ಪೂಜೆ ಮಾಡ್ಕೋತಾ ಇದ್ದಾನೆ. ನಮ್ಮೆಲ್ಲರೊಳಗಿದ್ದು ತನ್ನ ಪೂಜೆಯನ್ನು ತಾನೇ ಮಾಡ್ಕೋತಾ ಇದ್ದಾನೆ. ದೇವತೆಗಳಲ್ಲಿದ್ದು ತನ್ನ ಪೂಜೆಯನ್ನು ತಾನೇ ಮಾಡ್ಕೋತಾ ಇದ್ದಾನೆ. ಮನುಷ್ಯರಲ್ಲಿ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಸಾಮಾನ್ಯ ಮನುಷ್ಯರು ಎಲ್ಲರೊಳಗೂ ಅವನಿದ್ದು ತನ್ನ ಪೂಜೆಯನ್ನು ತಾನೇ ಮಾಡ್ಕೋತಾ ಇದ್ದಾನೆ. ಇದು ಭಾಗ್ಯ ನಡೆದಿದೆಯಲ್ಲ ಆ ಒಂದು ಪೂಜಾ. ಅದಕ್ಕೊಂದು ಕ್ಷತಿ ಏನು ಬಂದಿಲ್ಲಲ್ಲ, ನಾವು ಅದಕ್ಕೆ ಉಪಕರಣ ಆಗಿದ್ದೇವಲ್ಲ. ನಮ್ಮ ಸ್ವೇಚ್ಛೆಯಿಂದ, ಪೂರ್ಣವಾದ ಜ್ಞಾನದಿಂದ, ಪೂರ್ಣವಾದ ಭಕ್ತಿಯಿಂದ ನಾವು ಮಾಡದೇ ಇರಬಹುದು. ಹೇಗೋ ಮಾಡ್ತಿದ್ದೇವೆ, ಹೇಗೋ ಮಾಡ್ತಿದ್ರು ನಮ್ಮೊಳಗೆ ನಿಂತು ಆತ ನಮ್ಮನ್ನು ಉಪಕರಣರನ್ನಾಗಿ ಮಾಡಿ ತನ್ನನ್ನು ತಾನು ಪೂಜಿಸ್ಕೋತಾ ಇದ್ದಾನೆ, ತಾನೇ ಪೂಜಿಸಲ್ಪಡ್ತಾ ಇದ್ದಾನೆ. ತನ್ನನ್ನು ತಾನು ಪೂಜೆ ಮಾಡ್ಕೋತಾನೆ ಅನ್ನೋದು ನಮ್ಮ ಭಾಗ್ಯವೇ. ಚತುರ್ಮುಖ ಬ್ರಹ್ಮನಂಥ ದೊಡ್ಡ ಜ್ಞಾನಿ ಮತ್ಯಾರೋ ಯತಿಗಳು, ಋಷಿಗಳು, ಮಹಾತ್ಮರು ಅವರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಭಗವಂತಂದು, ಅದು ನಮ್ಮ ಭಾಗ್ಯವೇ. ನಮಗೆ ನೋಡ್ಲಿಕ್ಕೆ ಆಗದೆ ಇರಬಹುದು, ಆದ್ರೆ ನಮಗೆ ಮಾಡ್ಲಿಕ್ಕೆ ಆಗದೆ ಇರಬಹುದು, ಆದ್ರೆ ಯಾರೋ ಮಾಡ್ತಿದ್ದಾರೆ ಅನ್ನೋದು ಒಂದು ಭಾಗ್ಯವೇ. ಆ ಭಾಗ್ಯವನ್ನು ಮನಗಾಣಬೇಕು ಅಂತ ಹೇಳೋದು. ಕೆಲವರು ಈ ತರ ಹೇಳೋದನ್ನು ಕೇಳುತ್ತೇನೆ. ತಿರುಪತಿ ಮೊದಲಾದ ಕ್ಷೇತ್ರಗಳಿರ್ತವೆ, ಅಲ್ಲಿದ್ದಂತಹ ಅರ್ಚಕರು ಎಂತಹ ಭಾಗ್ಯಶಾಲಿಗಳು. ಅವರು ದಿನಪೂರ್ತಿ ಆ ಭಗವಂತನ ಸನ್ನಿಧಾನದಲ್ಲೇ ಇರ್ತಾರಲ್ಲ, ಅವ್ರದಂತಹ ಭಾಗ್ಯ, ಆ ಭಾಗ್ಯ ನಮಗಿಲ್ವಲ್ಲ ಅಂತ ಕೆಲವರು ಹೇಳಿಕೊಳ್ಳುವುದಿದೆ. ಇರಬಹುದು, ಆ ಮಾತು ಸುಳ್ಳಲ್ಲದೆ ಇರಬಹುದು. ಆದ್ರೆ ವಿಷಯ ಏನು, ನಮಗೆ ತಿರುಪತಿ ಅಂತ ಯಾವುದೋ ಒಂದು ಕ್ಷೇತ್ರದಲ್ಲಿ ಅಲ್ಲೇ ಇರ್ಲಿಕ್ಕೆ ಆಗದೆ ಇರಬಹುದು,
ಭಗವಂತನ ಪೂಜಾವನ್ನ ನಾವೇ ಮುಟ್ಟಿ ಮಾಡ್ಲಿಕ್ಕಾಗದೇ ಇರಬಹುದು. ಮತ್ತಾರೋ ಮಾಡ್ತಿದ್ದಾರೆ, ನೋಡುವ ಭಾಗ್ಯ ಆದ್ರೂ ನಮ್ಮದಿದೆ. ನಮ್ಮ ಮನೆಯಲ್ಲಿ ನಾವು ಮುಟ್ಟಿ ಪೂಜೆ ಮಾಡ್ತಿದ್ದೀವಲ್ಲ, ಇದೇ ಒಂದು ಭಾಗ್ಯನೇ ಆಗಿದೆ. ಅದಕ್ಕಿಂತ ದೊಡ್ಡ ಭಾಗ್ಯ ಮತ್ತೇನಿದೆ? ಇದನ್ನ ಈಗ ನಮಗೆ ಪ್ರಾಪ್ತವಾಗಿರುವ ಭಾಗ್ಯ ಏನಿದೆಯಲ್ಲ, ಅದರಿಂದ ನಾವು ಸಂತೋಷ ಪಡಬೇಕು ಅಂತ ಅದರ ತಾತ್ಪರ್ಯ. ನಮ್ಮ ಪರಿಚಿತರೊಬ್ಬರು ತಮ್ಮ ಮನೆಯಿಂದ ನಿತ್ಯ ಬೊಗಸೆಗಟ್ಟಲೆ ಹೂವನ್ನು ತಗೊಂಡು ಹೋಗಿ ಸಮೀಪದ ದೇವಾಲಯಕ್ಕೆ ಕೊಡ್ತಾ ಇದ್ರು. ಆ ದೇವಾಲಯದ ಅರ್ಚಕರು ಕೂಡ ಒಳ್ಳೆಯ ನಿಷ್ಠಾವಂತರು. ನಿತ್ಯ ಇವರು ಮನೆಯಿಂದ ತಂದು ಕೊಟ್ಟು ಹೂಗಳನ್ನೆಲ್ಲ ಭಗವಂತನಿಗೆ ಅರ್ಪಿಸ್ತಾ ಇದ್ರು. ಇವರು ಅದನ್ನು ನೋಡಿ ಸಂತೋಷ ಪಡ್ತಿದ್ರು. ಅಷ್ಟರಲ್ಲಿ ಅನೇಕ ದಿನಗಳ ಕಾಲ, ಒಂದೆರಡು ತಿಂಗಳ ಕಾಲವೇ ಮನೆಯಿಂದ ಹೊರಗೆ ಬರ್ಲಿಕ್ಕಾಗದ, ದೇವಾಲಯಕ್ಕೆ ಹೋಗ್ಲಿಕ್ಕಾಗದೇ ಇರುವಂತ ಹೆಲ್ತ್ ಎಮರ್ಜೆನ್ಸಿ, ಆರೋಗ್ಯ ತುರ್ತು ಪರಿಸ್ಥಿತಿ ಬಂದ್ಬಿಡ್ತು. ಆರೋಗ್ಯ ಸಂಬಂಧಿ ತುರ್ತು ಪರಿಸ್ಥಿತಿ. ನಾನು ನಿತ್ಯ ಹೂಗಳನ್ನು ತಗೊಂಡು ಹೋಗ್ತಾ ಇದ್ದೆ, ಭಗವಂತನಿಗೆ ಪೂಜೆ ನಡೀತಾ ಇತ್ತು, ಅದನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತ ಇವ್ರು ಗೋಳಾಡ್ತಿದ್ರು. ಆವಾಗ ನಾವು ಮಾಡ್ಕೊಳ್ಬೇಕಾದ ಪರಿಹಾರ ಇದು. ನೀವು ಹೂವನ್ನು ತಗೊಂಡು ಹೋಗ್ತಾ ಇದ್ರೆ, ಆ ದೇವಾಲಯದಲ್ಲಿ ಅರ್ಚಕರಿಗೆ ಕೊಡ್ತಾ ಇದ್ರೆ, ಯಾರೋ ಸ್ವಾಮಿಗಳು ದೊಡ್ಡವರು ಪ್ರತಿಷ್ಠಾಪನೆ ಮಾಡಿದಂತಹ ದೇವತಾ ವಿಗ್ರಹಗಳು, ಅದನ್ನು ಅರ್ಚಕರು ಪೂಜಿಸ್ತಾರೆ. ನೀವು ಮನೆಯಿಂದ ತಗೊಂಡು ಹೋಗಿ ಕೊಟ್ಟಂತ ಹೂಗಳಿಂದ. ಅದು ಈಗ ನಡೆದೇ ಹೋದ್ರೆ ನಿಮ್ಮ ಮನೆಯಲ್ಲೇ ದೇವರಿದ್ದಾನಲ್ಲ, ದೇವತಾ ವಿಗ್ರಹಗಳು ನಿಮ್ಮ ಮನೆಯಲ್ಲೂ ಇವೆ, ದೇವತೆಗಳ ಚಿತ್ರಗಳಿವೆ, ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದಂತಹ ಭಾಗವತ, ರಾಮಾಯಣ, ಮಹಾಭಾರತಾದಿ ಗ್ರಂಥಗಳಿವೆ. ಅವಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಈ ಹೂಗಳನ್ನು ಅವಕ್ಕೆ ನಾವು ಅರ್ಪಣೆ ಮಾಡಬಹುದಲ್ಲ. ಅಲ್ಲಿಯೇ ಅಹಿಂಸಾ, ಶ್ರವಣ, ಮನನ, ಧ್ಯಾನ ಮೊದಲಾದ ಭಾವಪುಷ್ಪಗಳನ್ನ ಭಗವಂತನಿಗೆ ಅರ್ಪಣೆ ಮಾಡಿ, ಈ ಭೌತಿಕವಾದಂತಹ ಈ ಹೂಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿ, ನಮ್ಮ ಕೈಯಿಂದ ಪೂಜೆ ನಡೀತಾ ಇದೆಯಲ್ಲ ಅಂತ ಸಂತೋಷ ಪಡಬಹುದಲ್ಲ. ದೇವಾಲಯ ಎಷ್ಟೇ ದೊಡ್ಡದಿರಬಹುದು, ಜ್ಞಾನಿಗಳಾದವರು ಪ್ರತಿಷ್ಠೆ ಮಾಡಿರಬಹುದು, ಬಹಳ ಶ್ರದ್ಧಾವುಳ್ಳಂತಹ ಅರ್ಚಕರು ಅದನ್ನ ಪೂಜಿಸ್ತಾನೂ ಇರಬಹುದು. ಅಲ್ಲಿ ನಮ್ಮ ಕೈಯಿಂದ ಪೂಜೆ ಅಲ್ಲಿ ಆಗೋದಿಲ್ಲಲ್ಲ. ಇಲ್ಲಿ ನಮ್ಮ ಕೈಯಿಂದ ಪೂಜೆ ಆಗ್ತಿದೆ, ನಾವೇ ಕೈಯಾರ ಭಗವಂತನ ಪ್ರತೀಕಗಳಿಗೆ ಆ ಹೂಗಳನ್ನ ಅರ್ಪಣೆ ಮಾಡ್ತಾ ಇದ್ದೀವಿ ಅಂತ ಸಂತೋಷ ಪಡಬಹುದಲ್ಲ. ಆ ತರದ ಸಂತೋಷವನ್ನ ಯಾರಾದರೂ ಯಾವ ಸಂದರ್ಭದಲ್ಲಾದ್ರೂ ಕಿತ್ಕೊಳ್ಳಿಕ್ ಸಾಧ್ಯ ಏನು? ಆ ಸಂತೋಷಕ್ಕೆ ಕಾರಣವಾದಂತಹ ಭಗವಂತನ ಪೂಜೆಯ ಅವಕಾಶವನ್ನ ಯಾರಾದ್ರೂ ಕಿತ್ಕೊಳ್ಳಿಕ್ ಸಾಧ್ಯ ಏನು? ಇದು ಅನಿರ್ಬಂಧಿತವಾಗಿ ನಡೆದೇ ಇದೆಯಲ್ಲ. ಅಂಭೋಜನಿ ವನ ವಿಲಾಸನಮೇವ ಹಂತ ಹಂಸಸ್ಯ ಹಂತಿ ಕುಪಿತೋ ನಿತರಾಂ ವಿಧಾತ ನತ್ವಸ್ಯ ದುಗ್ಧ ಜಲಭೇದ ವಿಧೌ ಪ್ರಸಿದ್ಧಾಂ ವೈದಗ್ಧ್ಯ ಕೀರ್ತಿ ಅಪಹಂತು ಮಸೌ ಪ್ರಸಿದ್ಧ. ಹಂಸಗಳು ಮಾನಸ ಸರೋವರದಲ್ಲಿ ವಿಹಾರ ಮಾಡ್ತಾ ಇರ್ತಾವಂತೆ. ಕಮಲದ ಹೂಗಳು, ಮಾನಸ ಸರೋವರದಲ್ಲಿ ಕಮಲದ ಹೂಗಳು ಅಲ್ಲಿ ವಿಹಾರ ಮಾಡ್ತಾ ಇರ್ತವೆ. ನಿಸರ್ಗ ಮುನಿಯಿತು, ವಿಪರೀತ ಹಿಮಪಾತ ಆಯಿತು, ಮಾನಸ ಸರೋವರದ ನೀರೆಲ್ಲ ಹೆಪ್ಪುಗಟ್ಟಿತು, ಕಮಲಗಳೆಲ್ಲ ಮೊಗ್ಗಾಗಿಬಿಟ್ಟವು, ಎಷ್ಟೋ ಕಮಲಗಳೆಲ್ಲ ನಷ್ಟವೇ ಆಗಿ ಹೋದವು. ಅಲ್ಲಿ ವಿಹಾರ ಮಾಡುವ ಅವಕಾಶ ಈ ಹಂಸಗಳಿಗಿಲ್ಲದಂತಾಯಿತು. ಕುಪಿತನಾದಂಥ ವಿಧಿ, ಮುನಿದ ಪ್ರಕೃತಿ ಆ ಮಾನಸ ಸರೋವರದಲ್ಲಿ ಕಮಲದ ಹೂಗಳ ನಡುವೆ ವಿಹಾರ ಮಾಡುವಂತಹ ಅವಕಾಶವನ್ನ ಈ ಹಂಸಗಳಿಗೆ ನಿರಾಕರಿಸಿತು. ಹೌದು, ಆದ್ರೆ ಅದರಿಂದ ಏನಾಯ್ತು? ಆ ಹಂಸಗಳಿಗೆ ಹಾಲು ಯಾವುದು, ನೀರು ಯಾವುದು ಅಂತ ತಿಳ್ಕೊಳ್ಳುವಂತ, ಪ್ರತ್ಯೇಕಿಸುವಂತಹ ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿಯನ್ನ ನಿಸರ್ಗ ಆದ್ರೂ ಕಿತ್ಕೋತದೇನೋ? ಆ ಶಕ್ತಿಯನ್ನು ಅದು ಕಿತ್ಕೊಳ್ಳೋದಿಲ್ಲ ಅಂತ ಆದ್ಮೇಲೆ ಆ ಹಾಲು ನೀರು ಅನ್ನೋದನ್ನ ಪ್ರತ್ಯೇಕವಾಗಿ ತಿಳ್ಕೊಂಡು, ಅರ್ಥಾತ್ ಜಗತ್ತಿನ ಸಾರಾಸಾರಗಳನ್ನ ನಿತ್ಯ ಯಾವುದು, ಅನಿತ್ಯ ಯಾವುದು, ನಿತ್ಯಾನಿತ್ಯ ವಸ್ತು ವಿವೇಕವನ್ನು ಮಾಡಿಕೊಂಡು ನಾವು ಈ ಜಗತ್ತಿನಲ್ಲಿ ನಾವೇನು ಮಾಡಬೇಕಾಗಿದೆ, ಅತ್ಯಂತ ಅವಶ್ಯ ಕರ್ತವ್ಯ ಯಾವುದಿದೆ ಅದನ್ನು ಮಾಡಬಹುದಲ್ಲ. ಆ ಹಂಸಗಳು ಅಂದ್ರೆ ನಾವೇ. ಹಾನಾತ್ ಪೂರ್ವ ಶರೀರಾಣಂ ನವಾನಾಂ ಸಂಚಯೇನ ಚ ಜೀವೋ ಹಂಸ ಇತಿ ಪ್ರೋಕ್ತಃ ತದ್ಧೇತುತ್ವಾತ್ ಹರಿಃಪರಃ. ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಹಳೆಯ ಶರೀರಗಳನ್ನು ಬಿಟ್ಟು ಹೊಸ ಶರೀರಗಳನ್ನು ಹುಡುಕಿಕೊಂಡು ಮುಂದೆ ಹೋಗ್ತೇವೆ ನಾವು ಬೇರೆ ಬೇರೆ ಜನ್ಮಕ್ಕೆ.
ಆದ್ರಿಂದ ಹಂ ಬಿಟ್ಟು ಸ ಮುಂದಿನ ಶರೀರವನ್ನು ಸ್ವೀಕಾರ ಮಾಡ್ತಾ ನಾವು ಮುಂದುವರಿತೀವಿ. ನಮಗೆ ಹಂಸಗಳು ಅಂತ ಕರೀತಾರೆ. ನಮಗೆ ಈ ತರ ಮಾಡಿಸುವವನು ಆ ಹಂಸ, ಅವನೇ ಪರಮಹಂಸ, ಪರಮಾತ್ಮ. ಇಂಥದೇ ಒಂದು ಶ್ಲೋಕ ಮಹಾಭಾರತದಲ್ಲೂ ಕೂಡ ಶಾಂತಿ ಪರ್ವದಲ್ಲಿ ಬಂದಿತ್ತು. ಹೀಗೆ ನಿತ್ಯಾನಿತ್ಯ ವಸ್ತು ವಿವೇಕವನ್ನು ಯಾವತ್ತೂ ಜಾಗೃತವನ್ನಾಗಿಟ್ಕೊಂಡು ಭಗವಂತನ ಪೂಜೆಯನ್ನು ಮಾಡ್ತಾ ನಾವು ಮುಂದುವರಿಬಹುದು. ಅನೇಕ ಭೌತಿಕ ತಾಪತ್ರಯಗಳು, ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ತಾಪತ್ರಯಗಳು ನಮ್ಮನ್ನ ಎಡೆಬಿಡದಂತೆ ಕಾಡಬಹುದು. ಆದರೆ ಈ ನಿತ್ಯಾನಿತ್ಯ ವಸ್ತು ವಿವೇಕ, ಆ ಒಂದು ಎಚ್ಚರ, ಇದನ್ನು ಮಾತ್ರ ಯಾವ ನಿಸರ್ಗವೂ ಕೂಡ ಕಿತ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಅದೊಂದು ಅನ್ಯೋಕ್ತಿ. ಅದು ಹಂಸವನ್ನು ಕುರಿತು ಹೇಳಿದ ಆ ಶ್ಲೋಕ ನಮ್ಮಂತಹ ಸಾಮಾನ್ಯರನ್ನು ಕುರಿತು ಹೇಳಿದ್ದು ಅಂತ ಅದರ ತಾತ್ಪರ್ಯವನ್ನು ನಾವು ತಿಳ್ಕೋಬೇಕು. ಹೀಗೆ ಪೂಜಾ ಮಾಡ್ಲಿಕ್ಕೆ ಒಂದು ಅವಕಾಶ ಬಂದಿದೆಯಲ್ಲ. ಹೂಗಳು ನಮ್ಮ ಕೈಯಲ್ಲಿವೆ, ನಮ್ಮವೇ ಆದ ಪ್ರತೀಕಗಳಿವೆ. ದೊಡ್ಡ ದೊಡ್ಡ ಮಹಾತ್ಮರಾದಂತಹ ಜ್ಞಾನಿಗಳು ಪೂಜೆ ಮಾಡುವ ಪ್ರತೀಕಗಳು ನಮಗೆ ಕೈಗೆಟಕದೇ ಇರಬಹುದು. ನಮ್ಮಲ್ಲಿಯೂ ಪ್ರತೀಕಗಳಿವೆ ಅಲ್ಲ ನಮ್ಮ ಹತ್ತಿರವೂ, ಅವಕ್ಕೆ ನಾವೇ ಅರ್ಚನೆ ಮಾಡಬಹುದಲ್ಲ. ಆ ಒಂದು ಅರ್ಚನೆ ಭಗವಂತ ಏನ್ ಮಾಡ್ತಾ ಇದ್ದಾನೆ ಅದಕ್ಕೆ ನಾವು ಉಪಕರಣರಾಗಿದ್ದೀವಿ ಅಂತ ಸಂತೋಷ ಪಡಬಹುದಲ್ಲ. ಅದಕ್ಕಿಂತ ಹೆಚ್ಚಿನದ್ದು ಈ ಜಗತ್ತಿನಲ್ಲಿ ಏನಿದೆ. ಆ ದೇವತೆಗಳು ಹೀಗೆ ಗೃಹಸ್ಥನನ್ನ ಆತ ಕೊಟ್ಟಂತಹ ಒಂದು ಪೂಜೆಯನ್ನು ಸ್ವೀಕಾರ ಮಾಡಿ ಆಯುಷ್ಯ, ಧನ, ಯಶಸ್ಸು ಇತ್ಯಾದಿಗಳನ್ನು ಕೊಟ್ಟು ಹರಸ್ತಾರೆ. ಆ ದೇವತೆಗೆ ಕೊಡುವಂತಹ ಆ ಬಲಿ ಮೊಸರು, ಹಾಲು ಇತ್ಯಾದಿಗಳು ಇರಬೇಕಂತ. ಅದರಲ್ಲಿ ಪುಷ್ಪಗಳಿಂದ ಅಲಂಕಾರನೂ ಮಾಡಿರ್ಬೇಕು ಅದಕ್ಕೆ. ಹೀಗೆ ದೇವತೆಗಳಿಗೆ ಬಲಿ ಇತ್ಯಾದಿಗಳನ್ನು ಕೊಡಬೇಕು ಅಂತ ಹೇಳ್ತಾರೆ. ಯಕ್ಷ ರಾಕ್ಷಸರ ಪೂಜೆಯನ್ನು ಮಾಡುವಾಗ ರಕ್ತ ಮಾಂಸಗಳಿಂದ ಕೂಡಿದಂತಹ ನೈವೇದ್ಯವನ್ನು ಕೊಡ್ತಾರೆ. ಅದಕ್ಕೆ ಸುರ ಮತ್ತು ಆಸವ ಅವೆಲ್ಲ ಕೆಲವು ಮದ್ಯದ ಪ್ರಭೇದಗಳು, ಅರಳು ಇತ್ಯಾದಿಗಳು ಇರಬೇಕಲ್ಲಿ. ಅನೇಕ ಕಡೆ ಇಂಥ ಆಹುತಿಗಳನ್ನ ಯಕ್ಷ ರಾಕ್ಷಸರಿಗೂ ಕೂಡ ಕೊಟ್ಟೇ ಕೊಡ್ತಾರೆ. ಕೆಲವು ಕಡೆ ಆ ಮಾಂಸಾಹಾರವನ್ನೇ ಕೊಡ್ಲಿಕ್ಕೆ ಆಗದೆ ಹೋದ್ರು ಅನ್ನ ಇತ್ಯಾದಿಗಳನ್ನು ಮಾಡಿ ಅನ್ನಕ್ಕೆ ಕುಂಕುಮ ಇತ್ಯಾದಿಗಳನ್ನು ಬೆರೆಸಿ ಅಥವಾ ಕುಂಬಳಕಾಯಿಯ ರಸ ಇತ್ಯಾದಿಗಳನ್ನು ಬೆರೆಸಿ ಅಂಥ ಕೆಲವು ಭೂತಗಳಿಗೆ ಆಹುತಿಯನ್ನು ಕೊಡ್ತಾರೆ. ಅಂತ ವಿಶಿಷ್ಟವಾದಂತಹ ಪೂಜಾ ಕ್ರಮಗಳು ಅಲ್ಲಲ್ಲಿ ಇರ್ತಿರ್ತವೆ, ನೋಡಿರ್ತೀರಿ ನೀವು. ಸೋದೆಯಲ್ಲೇ ಶಿರಸಿ ಹತ್ರ ಇರುವಂತಹ ವಾದಿರಾಜ ಸ್ವಾಮಿಗಳ ಮಠ ಸೋಂದಾದಲ್ಲೇ ಭೂತರಾಜರ ಪೂಜಾ ನಡೀತದೆ. ಆವಾಗ ಆ ಭೂತರಾಜರು ಕೊಡುವಂತಹ ಬಲಿಯನ್ನೆಲ್ಲ ಈ ತರ ಅನ್ನಕ್ಕೆ ಕುಂಕುಮ ಇತ್ಯಾದಿಗಳನ್ನು ಹಾಕಿ ಕೊಡುವಂತಹ ರೂಢಿ ಇದೆ. ಸರ್ಪಗಳಿಗೆ ಬಲಿಯನ್ನು ಕೊಡುವಾಗ ಅವಕ್ಕೆ ಈ ಕೆನ್ನೈದಿಲೆ ಮೊದಲಾದವುಗಳನ್ನ ಅಲಂಕರಿಸಬೇಕಂತ. ಪದ್ಮ ಉತ್ಪಲ ವಿಮಿಷ್ಟಿತಾಹ, ತಿಲಾನ್ ಬೆಲ್ಲ ಬೆರೆಸಿದಂಥ ಎಳ್ಳು, ಇದನ್ನೆಲ್ಲ ಭೂತಗಳಿಗೆ ಬಲಿಯನ್ನು ಕೊಡಬೇಕು. ಹೀಗೆ ದೇವತಾದಿಗಳಿಗೆ ನಾವು ಕೊಡುವಂತಹ ಬಲಿ ಏನಿದೆ ಅದೆಲ್ಲವೂ ಕೂಡ ಅಂಥ ಬಲಿಯನ್ನು ಕೊಟ್ಟು ಮುಂದೆ ನಾವು ಭೋಜನ ಮಾಡಿದರೆ ನಮಗೂ ಅಂಥ ದೊಡ್ಡ ಕಲ್ಯಾಣ ಇದೆ. ಜ್ವಲಂತಿ ಅಹರಹೋ ವೇಷ್ಮ ಯಾಶ್ಚಾಸ್ಯ ಗೃಹ ದೇವತಾ, ಮನೆ ದೇವತೆಗಳು ಅಂತ ಇರ್ತಾವೆ. ಆಯಾ ಮನೆಗಳಲ್ಲಿ ಪೂಜಾ ಸ್ವೀಕಾರ ಮಾಡುವಂತಹ ಅನೇಕ ದೇವತೆಗಳು ಕೂಡ ಇರ್ತಿರ್ತಾರೆ. ಕೆಲವು ಕಡೆ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಇತ್ಯಾದಿ ಕಡೆಗಳಲ್ಲಿ ಕೆಲವು ಭೂತಗಳೇ ಇರ್ತಿರ್ತವೆ. ಅವು ಆ ಮನೆಯ ಯಜಮಾನನ್ನ ಯಾವತ್ತೂ ಕೂಡ ಕಾಪಾಡ್ತವೆ. ಆತ ಸನ್ಮಾರ್ಗದಲ್ಲಿದ್ದವನಾಗಿದ್ರೆ, ಸದಾಚಾರ ಉಳ್ಳವನಾಗಿದ್ರೆ ಆತನ ನಾವು ಕಾಪಾಡ್ತವೆ, ಆಪತ್ತಿನಿಂದ ರಕ್ಷಿಸ್ತವೆ ಅಂತ ಕೂಡ ಅನೇಕ ಜನರ ಅನುಭವಗಳಿವೆ. ದೇವತೆಗಳು ಕೂಡ ಹಾಗೆ ಮನುಷ್ಯರನ್ನು ಕಾಪಾಡಿಯೇ ಕಾಪಾಡ್ತಾರೆ. ಇತ್ಯೇತದ ಅಸುರೇಂದ್ರಾಯ, ಇದೆಲ್ಲ ಅಸುರರಾಜನಾದ ಬಲಿಗೆ ಶುಕ್ರಾಚಾರ್ಯರು ನಾನಾ ವಿಧವಾಗಿ ವರ್ಣನೆ ಮಾಡಿದಂಥ ಒಂದು ಭಾಗ ಇದು. ಅದನ್ನೇ
ಮನು ಪ್ರಜಾಪತಿ ಸುವರ್ಣ ಅನ್ನೋ ಬ್ರಾಹ್ಮಣನಿಗೆ ಹೇಳಿದ್ದ. ಆ ಸುವರ್ಣ ನಾರದನಿಗೆ ಹೇಳಿದ್ದ. ಮೂಲತಃ ಬಲಿ ಮತ್ತು ಶುಕ್ರರ ಸಂವಾದ. ಅದನ್ನ ಸ್ವಯಂಭುವ ಮನು ಸುವರ್ಣನಿಗೆ ಹೇಳಿದ್ದ. ಆ ಸುವರ್ಣ ನಾರದರಿಗೆ ಅದನ್ನು ಹೇಳಿದ್ದ. ನಾರದರು ನನಗೆ ಅಂದ್ರೆ ಭೀಷ್ಮನಿಗೆ ಹೇಳಿದ್ರು, ನಾನು ನಿನಗೆ ಇದನ್ನು ಹೇಳಿದ್ದೇನೆ. ಈ ತರ ನೀನು ಕೂಡ ಬಲಿಹರಣ ಇತ್ಯಾದಿಗಳನ್ನು ಮಾಡು, ಭಗವಂತ ದೇವತೆಗಳ ಆರಾಧನೆಯನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಅಧ್ಯಾಯ ಈ ನಹುಷ ಮಾಡಿದಂತಹ ಒಂದು ಅಪರಾಧ, ಅದಕ್ಕಾಗಿ ಅವನನ್ನು ಶಿಕ್ಷಿಸಲಿಕ್ಕಾಗಿ ಈ ಋಷಿಗಳು ಮಾಡಿದಂತಹ ಒಂದು ಆಲೋಚನೆ, ಅದರ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ನಮಗೆ ವರ್ಣನೆಗೆ ಸಿಲ್ಕೋದಿದೆ. ಮತ್ತೊಮ್ಮೆ ಇದರ ಬಗ್ಗೆ ವಿವರಗಳನ್ನು ಹೇಳು. ಧೂಪದಾನ, ದೀಪದಾನ ಇತ್ಯಾದಿಗಳ ಫಲವನ್ನ, ಅದರ ವಿವರಗಳನ್ನ ನೀವು ಹೇಳು. ಭೀಷ್ಮರು ಆ ಯುಧಿಷ್ಠಿರನ ಪ್ರಶ್ನೆಗೆ ಮತ್ತೆ ಹೇಳಲಿಕ್ಕೆ ತೊಡಗಿದರು. ಅಗಸ್ತ್ಯ ಮತ್ತು ಭೃಗು ಋಷಿಗಳು ಇವರಿಬ್ಬರು ನಹುಷನ ಕುರಿತಾಗಿ ಮಾಡಿದಂತಹ ಒಂದು ಸಂವಾದ ಇದೆ, ಅದನ್ನ ಈಗ ಹೇಳ್ತೇನೆ ಕೇಳು. ನಹುಷ ಒಂದು ಬಾರಿ ದೇವತೆಗಳ ಪ್ರಾರ್ಥನೆಯಂತೆ ಇಂದ್ರನ ಪದವಿಯನ್ನ ಏರ್ಬೇಕಾಯ್ತು. ಗೊತ್ತಿದೆ ನಿಮ್ಗೆ. ವೃತ್ರಾಸುರನ ಹತ್ಯೆಯಿಂದ ದುಃಖಿತನಾದಂತಹ ಇಂದ್ರ ಎಲ್ಲೋ ತಲೆ ಮರೆಸ್ಕೊಂಡಿದ್ದ. ಅವನ ಜಾಗದಲ್ಲಿ ನಹುಷನನ್ನ ಕೂಡಿಸಿದ್ರು. ಆ ಸ್ಥಾನದಲ್ಲಿದ್ದಾಗ ವೇದೋಕ್ತವಾದಂತಹ ಅನೇಕ ಕ್ರಿಯೆಗಳನ್ನ ಅವನು ಮಾಡುತ್ತಿದ್ದ. ನಿತ್ಯ ಅವನ್ನೆಲ್ಲ ನಡೆಸಿರ್ತಿದ್ದ. ಅಗ್ನಿ ಕಾರ್ಯ, ಅನೇಕ ನೈವೇದ್ಯಗಳು, ಹೂಗಳ ಅರ್ಚನೆ, ಧೂಪದೀಪಾದಿಗಳು ಇವೆಲ್ಲ ನಡೀತಾ ಇದ್ದವು ನಿತ್ಯ. ಜಪಯಜ್ಞಗಳನ್ನ ಮಾಡ್ತಾ ಇದ್ದ. ಮನೋಯಜ್ಞವನ್ನು ಮಾಡ್ತಾ ಇದ್ದ. ಜಪಯಜ್ಞ ಅಂದ್ರೆ ಭಗವಂತ ನಾಮಸ್ಮರಣೆ, ಮನೋಯಜ್ಞ ಅಂದ್ರೆ ಮಾನಸ ಪೂಜೆ. ತ್ರಿದಿವೇಪಿ ಚಕಾರಸಃ, ಸ್ವರ್ಗಲೋಕದಲ್ಲೂ ಅದನ್ನೆಲ್ಲ ಮಾಡ್ತಾ ಇದ್ದ. ಎಲ್ಲ ದೇವತೆಗಳ ಅರ್ಚನೆಯನ್ನು ಕೂಡ ಮಾಡ್ತಾ ಇದ್ದ. ಅವನಿಗೆ ಮುಂದೆ ಅಹಂಕಾರ ಬಂತು ಅಂತ ವರ್ಣನೆ ಇದೆ. ಅಹಂಕಾರ ಯಾಕೆ ಬಂತು? ಅದಕ್ಕೆ ಈ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತು ವೈಷ್ಣವ ಪಾಠದಲ್ಲಿ ಅಥ ಇಂದ್ರಸ್ಯ ಭವಿಷ್ಯತ್ವಾತ್ ಅಂತ ಹೀಗೆ ಒಂದು ಪಾಠ ಇದೆ. ಅದಕ್ಕೆ ಅರ್ಥ ಏನು ಬರೆದಿದ್ದಾರೆ? ಮುಂದಿನ ಮನ್ವಂತರದಲ್ಲಿ ಇವನೇ ಇಂದ್ರನಾಗಬೇಕಾಗಿತ್ತು, ಆದ್ರಿಂದ ಅವನಿಗೆ ಅಹಂಕಾರ ಬಂತು ಅಂತ ವರ್ಣನೆ ಇದೆ. ಇನ್ನು ದಕ್ಷಿಣ ಭಾರತದ ಪಾಠಗಳಲ್ಲಿ ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಆ ಪಾಠ ಒಂದು ಸ್ವಲ್ಪ ಬೇರೆ ರೀತಿಯಾಗಿದೆ. ಅಥೇಂದ್ರೋಹಮಿತಿ ಜ್ಞಾತ್ವ, ನಾನೇ ಇಂದ್ರನಾಗಿ ಬಿಟ್ಟಿದ್ದೇನೆ, ನನ್ನ ಯೋಗ್ಯತೆಗೆ ಅನುಸಾರವಾಗಿ ಎಲ್ಲರೂ ಕೂಡ ನನ್ನನ್ನ ಇಲ್ಲಿ ಕೂಡಿಸಿದ್ದಾರೆ ಅಂತ ಒಂದು ಭ್ರಮ ಅವನಿಗೆ ಬಂತು. ಉತ್ತರ ಭಾರತದ ಪಾಠದಲ್ಲೂ ಹಾಗೆ ಇದೆ. ಅಥೇಂದ್ರೋಹಮಿತಿ ಜ್ಞಾತ್ವ, ನಾನೇ ಇಂದ್ರನಾಗಿ ಬಿಟ್ಟಿದ್ದೇನೆ. ಈ ಉತ್ತರ ಭಾರತದಲ್ಲಿರುವ ಪಾಠ ಮತ್ತು ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿರುವ ಪಾಠ ಅಥ ಇಂದ್ರೋಹಮಿತಿ ಜ್ಞಾತ್ವ, ಆ ಪಾಠವೇ ಹೆಚ್ಚು ಯೋಗ್ಯವಾದ್ದು. ಅಥ ಇಂದ್ರಸ್ಯ ಭವಿಷ್ಯತ್ವಾತ್ ಅನ್ನೋ ಪಾಠ ಅಷ್ಟು ಶುದ್ಧವಾದ್ದಲ್ಲ. ಈ ಮುಂದಿನ ಮನ್ವಂತರದಲ್ಲಿ ಇವನು ಕೂಡ ಇಂದ್ರ ಏನಾಗುವುದಿಲ್ಲ, ಬಲಿ ಇಂದ್ರ ಆಗ್ತಾನೆ, ಬೇರೆ ಬೇರೆಯವರು ಇಂದ್ರರಾಗ್ತಾರೆ ಹೊರತು ಈ ನಹುಷ ಇಂದ್ರ ಆಗ್ತಾನೆ ಅನ್ನಲಿಕ್ಕೆ ಪ್ರಮಾಣಗಳೇನು ಇಲ್ಲ. ಆದ್ರಿಂದ ಅಥೇಂದ್ರಸ್ಯ ಭವಿಷ್ಯತ್ವಾತ್ ಅನ್ನೋ ಪಾಠ ಸರಿಯಿಲ್ಲ. ಅಥೇಂದ್ರೋಹಮಿತಿ ಜ್ಞಾತ್ವ ಅಂತ ಇರುವ ಪಾಠವೇ ಸರಿಯಾದಂತಹ ಪಾಠ. ಅಥೇಂದ್ರಸ್ಯ ಭವಿಷ್ಯತ್ವಾತ್ ಅಂತ ಒಂದು ವೇಳೆ ಪಾಠ ಇಟ್ಕೊಂಡ್ರು ಕೂಡ ಈಗ ಇರುವಂತಹ ಪುರಂದರ ಅನ್ನುವ ಇಂದ್ರ ಏನಿದ್ದಾನಲ್ಲ, ಶಚೀಪತಿ, ಅವನೀಗ ತಲೆ ಮರೆಸಿಕೊಂಡಿದ್ದಾನಲ್ಲ, ಅವನೇ ಮತ್ತೆ ಬರಬೇಕಾಗಿತ್ತು ಈ ಸ್ಥಾನಕ್ಕೆ. ಅದು ದೈವ ಸಂಕಲ್ಪವಾಗಿತ್ತು. ಅದು ಬರಬೇಕಾದ್ರೆ ಈತ ಕೆಳಗಿಳಿಬೇಕು. ಈತ ಕೆಳಗಿಳಿಬೇಕಾದ್ರೆ ಇವನಿಗೆ ಅಹಂಕಾರ ಒಳಗೆ ಸೇರ್ಕೊಳ್ಬೇಕು. ಅದಕ್ಕಾಗಿ ಅಹಂಕಾರ ಸೇರ್ಕೊಂಡಿತ್ತು. ಅಥ ಇಂದ್ರಸ್ಯ ಭವಿಷ್ಯತ್ವಾದಂದ್ರೆ ಶಚೀಪತಿಯಾದ ಪುರಂದರ ಎಂಬ ಇಂದ್ರ ಇಲ್ಲಿ ಮತ್ತೆ ಇಂದ್ರ ಪದವಿಯನ್ನು ಅಲಂಕರಿಸಬೇಕಾಗಿದೆ. ಅದಕ್ಕಾಗಿ ಈಗ ತಾತ್ಕಾಲಿಕವಾಗಿ ದೇವತಾ ಪದವಿಯಲ್ಲಿರುವ ನಹುಷನಿಗೆ ಆ ಒಂದು ಭ್ರಮ ಬಂದಿತ್ತು, ಅಹಂಕಾರ ಬಂದಿತ್ತು ಅಂತ ಅದರ ಅರ್ಥ.
ಅಹಂಕಾರದ ಕಾರಣದಿಂದಾಗಿ ಆತ ಮಾಡಿದ ಎಲ್ಲಾ ಕರ್ಮಗಳು ಕೂಡ ನಿಷ್ಫಲ ಆಗಿ ಹೋದವು. ಧರ್ಮದ ಬೆಂಬಲವಿಲ್ಲದೆ ಅವನು ಕೂಡ ದುರ್ಬಲನಾಗಿಬಿಟ್ಟ. ಮಹಾತ್ಮರಾದಂತಹ ತಪೋಧನರಾದಂತಹ ಋಷಿಗಳನ್ನ ತನ್ನ ಪಲ್ಲಕ್ಕಿಯ ವಾಹಕರನ್ನಾಗಿ ಮಾಡಿಕೊಂಡ. ಸರದಿ ಪ್ರಕಾರ ಒಬ್ಬರಾದ್ಮೇಲೆ ಒಬ್ರು ಅವನ ಪಲ್ಲಕ್ಕಿಯನ್ನು ಹೊರಬೇಕಾಗ್ತಿತ್ತಂತೆ. ಅಥ ಪರ್ಯಾಯಶಃ ಋಷೀನ್ ವಾಹನಾಯ ಉಪಚಕ್ರಮೆ. ಒಂದು ಬಾರಿ ಅಗಸ್ತ್ಯರ ಸರದಿ ಬಂತು. ಅವರು ಹೊತ್ಕೊಂಡು ಹೋಗಬೇಕಾಗಿತ್ತು ಪಲ್ಲಕ್ಕಿಯನ್ನು. ಅಗಸ್ತ್ಯರು ತಮ್ಮ ಆಶ್ರಮದಲ್ಲಿ ಕೂತ್ಕೊಂಡಿದ್ದಾಗ ಭೃಗು ಅಲ್ಲಿಗೆ ಬಂದರು. ಈ ದೇವೇಂದ್ರನ ಪದವಿಯಲ್ಲಿ ಇದ್ದಾನಲ್ಲ ಈ ನಹುಷ, ಇವನು ನಾವು ಮಾಡ್ತಿರುವಂತ ಅವಹೇಳನವನ್ನ ನಾವ್ಯಾಕೆ ಸಹಿಸ್ಕೋಬೇಕು? ಭೃಗುಗಳಂದ್ರು. ಅಗಸ್ತ್ಯರು ಹೇಳಿದ್ರು, ನೀವು ಹೇಳಿದ್ದು ಸರಿ, ಆದ್ರೆ ಚತುರ್ಮುಖ ಬ್ರಹ್ಮ ಇವನಿಗೆ ವರನೇ ಕೊಟ್ಟಿದ್ದಾನಲ್ಲ, ಯೋಮೇ ದೃಷ್ಟಿ ಪದಂ ಗಚ್ಚೆ ಸಮಯವಶ್ಯೋ ಭವೇದಿತ್ತೆ. ನಹುಷನ ಕಣ್ಣಿಗೆ ಯಾರು ಬಿದ್ರೆ ಅವರು ನಹುಷನ ಅಧೀನರಾಗಿ ಬಿಡಬೇಕು. ನಹುಷನ ಬಲ ಎಲ್ಲ ಎದುರಾಳಿಯ ಬಲ ನಹುಷನಿಗೆ ಬಂದ್ಬಿಡ್ಬೇಕು. ಹೀಗೆ ವರ ಇತ್ತು. ಅದನ್ನ ಹಿಂದೆ ನೋಡಿದ್ದೇವೆ ನಾವು ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ವನಪರ್ವದಲ್ಲಿ. ಆದ್ರಿಂದ ನಾವ್ಯಾರೂ ಕೂಡ ಅವನನ್ನು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಗಸ್ತ್ಯರು ಹೇಳಿದ್ರು. ಮತ್ತೆ ಇವನಿಗೆ ಅಮೃತವನ್ನು ಕೂಡ ಚತುರ್ಮುಖ ಕೊಟ್ಟಿದ್ದಾನೆ. ಅಮೃತವನ್ನು ಕೊಟ್ಟಿರುವುದರಿಂದ ಈಗ ಅವನನ್ನು ನಾವು ಏನೂ ಮಾಡ್ಲಿಕ್ಕಾಗೋದಿಲ್ಲ. ಅವನು ಬ್ರಾಹ್ಮಣರನ್ನ, ಋಷಿಗಳನ್ನ ಎಲ್ಲರನ್ನು ಕೂಡ ಅವಮಾನಿಸ್ತಾ ಇದ್ದಾನೆ. ಅದರಿಂದ ನೀನೇನು ಮಾಡಬೇಕು ಅಂತ ನಾನು ಹೇಳು, ಅದರಂತೆ ನಾನು ಮಾಡ್ತೇನೆ ಅಂತ ಅಗಸ್ತ್ಯರಂದ್ರು. ಆಗ ಭೃಗುಗಳು ಹೇಳಿದ್ರು, ನಾನು ಆ ನಹುಷನಿಗೊಂದು ಪ್ರತೀಕಾರ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ನಿನ್ನ ಬಳಿಗೆ ಬಂದಿದ್ದೇನೆ. ಇವತ್ತು ಆ ನಹುಷ ತನ್ನ ರಥವನ್ನು ಎಳಿಲಿಕ್ಕೆ ನಿನ್ನನ್ನು ಅಗಸ್ತ್ಯನನ್ನು ಕರ್ಕೊಂಡು ಹೋಗ್ತಾನೆ. ನಾನು ನನ್ನ ಸಾಮರ್ಥ್ಯದಿಂದ ಆ ನಹುಷನಿಗೊಂದು ಬುದ್ಧಿ ಕಲಿಸ್ತೇನೆ. ಅವನನ್ನು ಭ್ರಷ್ಟನನ್ನಾಗಿ ಮಾಡ್ತೇನೆ. ಇಂದ್ರ ಪದವಿಯಿಂದ ಅವನನ್ನು ಕಿತ್ತಾಕಿ ಮತ್ತೆ ಶತಕೃತವಾದಂತಹ ಪುರಂದರ ನಾಮಕ ಇಂದ್ರನನ್ನ ಆತ ಏನಿದ್ದಾನೆ ಅವನನ್ನ ಈ ಸ್ಥಾನದಲ್ಲಿ ತಂದು ಕೂಡಿಸೋಣ. ಪಶ್ಯತಸ್ತೆ ಶತಕೃತಂ ಸ್ಥಾಪಯಿಷ್ಯಾಮಿ. ಈ ನಹುಷ ಇವತ್ತು ನಿನ್ನ ಪಾದಗಳಿಂದ ಒದಿತಾನೆ. ಭೃಗುಗಳು ಅದನ್ನ ತಮ್ಮ ದಿವ್ಯ ದೃಷ್ಟಿಯಿಂದ ತಿಳ್ಕೊಂಡಿದ್ದಿರ್ಬೇಕು. ಅವನಿಗೆ ಶಾಪ ಬರಬೇಕಾಗಿದೆ, ಶಾಪಕ್ಕಾಗಿಯೇ ಇಂಥ ದುಷ್ಟ ಕಾರ್ಯ ಮಾಡ್ತಾನವನು. ಈ ತರ ಅವನು ಪಾದದಿಂದ ನಿನ್ನನ್ನು ಒದ್ದಾಗ ನಾನು ಅವನಿಗೆ ನೀನು ಸರ್ಪವಾಗಿ ಹೋಗುವಂತ ಶಾಪ ಕೊಡ್ತೇನೆ. ಆ ಪ್ರಕಾರ ಆ ನಹುಷ ತನ್ನ ತೇಜಸ್ಸನ್ನ, ಶಕ್ತಿಯನ್ನೆಲ್ಲ ಕಳ್ಕೊಂಡು ಭೂಮಿಗೆ ಹೋಗಿ ಬೀಳ್ತಾನೆ. ನಾ ಆ ತರ ಮಾಡ್ತೇನೆ. ಅಥವಾ ಮತ್ತೂ ಏನಾದ್ರೂ ಮಾಡ್ಬೇಕಾಗಿದ್ರೆ ಹೇಳು. ಆಗ ಅಗಸ್ತ್ಯರು ಬಹಳ ಸಂತೋಷಪಟ್ಟರು. ಭೃಗುಗಳು ಹೇಳಿದ್ದನ್ನು ಕೇಳಿ ಹಾಗೆ ಆಗಲಿ ಅಂತ ಹೇಳಿದ್ರು. ಮತ್ತೆ ಆ ನಹುಷನ ಅಧಃಪತನಕ್ಕೆ ಬೇಕಾದಂತಹ ಏರ್ಪಾಡನ್ನೆಲ್ಲ ಅವರು ಮಾಡಿಕೊಂಡ್ರು. ಅದನ್ನ ಮಾಡಿಯೇ ಬಿಟ್ರು ಅಂತ ವರ್ಣನೆ ಮಾಡ್ತಾರೆ. ಅಲ್ಲಿಗೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 89ನೇ ಅಧ್ಯಾಯ, ಮತ್ತೆ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 156ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 152ನೇದ್ದು, ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 99ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.